ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜ ಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲಿ ನರಸಾವಧಾನರ ವೃತ್ತಾಂತವೆಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ 5ನೆಯ ಅಧ್ಯಾಯದಲ್ಲಿ ಶಂಕರ ಭಟ್ಟರು ತಿರುಪತಿಗೆ ಬಂದ ದಿನವೇ ಶ್ರೀಗಳು ಕನಸಿನಲ್ಲಿ ದರ್ಶನವಿತ್ತು ಶಂಕರ ಭಟ್ಟರಿಗೆ ಶನಿಕಾಟ ಆರಂಭವಾಗುವುದರ ಸೂಚನೆ ಕೊಟ್ಟಿದ್ದರು. ಅದರಂತೆ ತಿರುಪತಿಯಲ್ಲಿ ಶಂಕರ ಭಟ್ಟರನ್ನು ಸುಬ್ಬಯ್ಯನೆಂಬ ಹಜಾಮನೆಂದು ಪರಿಗಣಿಸಿ ಆತನ ಕುಟುಂಬದವರು ಅವರನ್ನು ಪರಿಪರಿಯಾಗಿ ಬಾಧೆಗೊಳಪಡಿಸಿದರು. ಕೊನೆಗೆ ಶಂಕರ ಭಟ್ಟರಿಗೂ ಸುಬ್ಬಯ್ಯನಿಗೂ ಪೂರ್ವಜನ್ಮದಿಂದ ಇದ್ದ ಸಂಬಂಧದ ಕಾರಣದಿಂದಾಗಿಯೇ ಇದೆಲ್ಲವೂ ನಡೆಯಿತು ಎಂದು ತಿಳಿಯುವಷ್ಟರಲ್ಲಿ ಸುಬ್ಬಯ್ಯನು ಮರಳಿದ್ದ. ಶಂಕರ ಭಟ್ಟರಿಗಿದ್ದ ಶನಿಕಾಟವು ಕೊನೆಯಾಗಿತ್ತು. ಶಂಕರ ಭಟ್ಟರು ಕಾಣಿಪಾಕ್ಕಂಗೆ ಬಂದಾಗ ಅಲ್ಲಿ ಅಗಸ ತಿರುಮಲ ದಾಸರ ಭೇಟಿಯಾಗಿ ಶ್ರೀಪಾದರ ದಿವ್ಯ ಚರಿತಾಮೃತ ರಚನೆಗೆ ಅವರಿಂದ ಪ್ರೇರಣೆಯಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಪಂಡಿತನಾಗಿದ್ದ ತಿರುಮಲ ದಾಸರು ಶ್ರೀಪಾದರ ಸಂಬಂಧವುಳ್ಳ ಇತರರು ಪೀಠಿಕಾಪುರದಲ್ಲೇ ನೆಲೆಸಿದ್ದು ಅವರು ಸಹಾಯ ಮಾಡುವರೆಂದು ತಿಳಿಸಿ ಕಾಣಿಪಾಕ್ಕಂನ ವರಸಿದ್ಧಿ ವಿನಾಯಕನು ಶ್ರೀಪಾದ ಶ್ರೀವಲ್ಲಭರು ಗಣೇಶ ಚತುರ್ಥಿ ದಿನ ಅವತರಿಸಲಿದ್ದಾರೆ ಎಂದು ತಿಳಿಸಿದ ವಿಷಯವನ್ನು ಹೇಳುತ್ತಾರೆ. 3ನೆಯ ದಿನ ಬೆಳಗ್ಗೆ ಜಪ ಧ್ಯಾನಾದಿಗಳ ನಂತರ ತಿರುಮಲದಾಸು ಹೀಗೆ ಹೇಳಲಾರಂಭಿಸಿದನು. ಅಯ್ಯ, ಶ್ರೀಪಾದ ಶ್ರೀವಲ್ಲಭರು ಆಲದ ಮರದಂತೆ, ಈ ಚರಾಚರ ಸೃಷ್ಟಿಗೆಲ್ಲಕ್ಕೂ ಮೂಲ. ಅವರ ಅಂಶಾವತಾರಗಳೆಲ್ಲ ಆ ವೃಕ್ಷದ ಬಿಳಿಲುಗಳ ತರಹ. ಬಿಳಿಲುಗಳು ಭೂಮಿಗೆ ಇಳಿದು ಸ್ವತಂತ್ರತೆ ಹೊಂದಿದ ಹಾಗೆ ಬಂದರು ಅವೆಲ್ಲಕ್ಕೂ ಆಧಾರ ಆ ಆಲದ ಮರವೇ. ದೇವದಾನವರು ಸೇರಿ ಸಮಸ್ತ ಪ್ರಾಣಿಗಳಿಗೂ ಅವರೇ ಆಧಾರ, ಆಶ್ರಯವೂ ಸರಿ. ಅವರಿಂದಲೇ ಸಮಸ್ತ ಶಕ್ತಿಗಳು ಉದ್ಭವಿಸಿ ಪುನಃ ಅವರಲ್ಲಿ ಲೀನವಾಗುತ್ತಿರುವವು. ಪರ್ವತ ಶಿಖರವನ್ನು ಸೇರಿದ ವ್ಯಕ್ತಿಗೆ ಎಲ್ಲ ದಾರಿಗಳು ಒಂದೇ ತರಹ ಇರುವವು. ಹಾಗೆ ಎಲ್ಲ ಸಂಪ್ರದಾಯದವರು ದತ್ತ ತತ್ವದಲ್ಲಿ ಅಂತಿಮವಾಗಿ ಸಮನ್ವಯ ಹೊಂದುವರು. ಸಮಸ್ತ ಪ್ರಾಣಿಗಳಿಗೂ ಕಾಂತಿ ಪರಿಪೂರ್ಣವಾಗಿರುವುದು. ನಾನು ಪೀಠಿಕಾಪುರದಲ್ಲಿದ್ದ ದಿನಗಳಲ್ಲಿ ಅಲ್ಲಿಗೊಬ್ಬ ಯೋಗಿ ಬಂದನು. ಆತ ಇಂತಹ ವಿಗ್ರಹದ ಕಾಂತಿ ಪರಿಪೂರ್ಣತೆ ಈ ತರಹ ಇದೆ, ಈ ಮನುಷ್ಯನ ಕಾಂತಿ ವಿಶೇಷ, ಅಂದರೆ ಇಂತಹ ವಿಗ್ರಹದ ಕಾಂತಿ ಪರಿಪೂರ್ಣತೆ ಈ ತರಹ ಇದೆ, ಈ ಮನುಷ್ಯನ ಕಾಂತಿ ವಿಶೇಷ ಈ ಬಣ್ಣದಲ್ಲಿ ಇಷ್ಟು ದೂರ ಅರಳಿದೆ ಎಂದು ಹೇಳುತ್ತಿದ್ದನು. ಆತ ಶ್ರೀ ಕುಕ್ಕುಟೇಶ್ವರಾಲಯಕ್ಕೆ ಬಂದು ಸ್ವಯಂ ಭೂದತ್ತನ ಕಾಂತಿ ಎಷ್ಟು ದೂರ ಅರಳಿದೆ ಎಂದು, ಯಾವ ಬಣ್ಣದಲ್ಲಿ ಇದೆ ಎಂದು ಪರೀಕ್ಷೆ ಮಾಡಲು ಹೊರಟನು. ಅವರಿಗೆ ಶ್ರೀ ದತ್ತಸ್ಥಾನದಲ್ಲಿ ಶ್ರೀಪಾದ ಶ್ರೀವಲ್ಲಭರು ದರ್ಶನವಿತ್ತರು. ಅವರ ತಲೆಯ ಸುತ್ತಲೂ ವಿದ್ಯುತ್ ಬಳ್ಳಿಗಳಂತೆ ಕಾಂತಿ ಅದ್ಭುತವಾಗಿ ವ್ಯಾಪಿಸಿತ್ತು. ಆ ಧವಳ ಕಾಂತಿಯನ್ನು ಸುತ್ತಿ ದಿಗಂತಕ್ಕೆ ವ್ಯಾಪಿಸುವ ನೀಲಿ ಬಣ್ಣದ ಕಾಂತಿ ಕಂಡುಬಂತು. ಆ ಅದ್ಭುತ ಮೂರ್ತಿ ಆ ಯೋಗಿಯನ್ನು ಕಂಡು, ಮಗು, ಇತರರ ಸೂಕ್ಷ್ಮ ಶರೀರಗಳು ಎಷ್ಟು ಗಾತ್ರ ಅರಳಿವೆಯೋ ಎಂದು ತಿಳಿಯುವ ಹುಚ್ಚು ಕಾರ್ಯದಿಂದ ಅಮೂಲ್ಯವಾದ ಸಮಯವನ್ನು ವೃಥಾ ವ್ಯರ್ಥ ಮಾಡುತ್ತಿದ್ದೀಯೇ. ಮೊದಲು ನಿನ್ನನ್ನು ಕುರಿತು ಯೋಚಿಸು. ಕೆಲವೇ ದಿನಗಳಲ್ಲಿ ಸಾವು ಕಾದಿದೆ. ಆದ್ದರಿಂದ ಸದ್ಗತಿ ಹೊಂದುವ ಯೋಚನೆ ಮಾಡು. ಸರ್ವ ಸತ್ಯಗಳು ಮತ್ತು ಅವುಗಳ ಮೂಲವಾದ ದತ್ತನು ನಾನೇ. ಮಹಾಸಿದ್ಧರು, ಮಹಾಯೋಗಿಗಳು, ಮಹಾಭಕ್ತರು ಪ್ರೇಮದಿಂದ ಕರೆಯಲು ನಾನು ಈ ಕಲಿಯುಗದಲ್ಲಿ ಪಾದಗಯ ಕ್ಷೇತ್ರದಲ್ಲಿ ಅವತರಿಸಿದ್ದೇನೆ. ಸ್ವಾಮಿಯ ಈ ಉಪದೇಶಗಳಿಗೆ ಆ ಯೋಗಿಯೊಳಗಿದ್ದ ಕೆಟ್ಟ ಯೋಚನೆ ಹೊರಟು ಹೋಯಿತು. ಸೂಕ್ಷ್ಮ ಶರೀರ ಕಾಂತಿ ತಿಳಿದುಕೊಳ್ಳುವ ಆತನ ಶಕ್ತಿ ಎಲ್ಲ ಶ್ರೀಪಾದ ಶ್ರೀವಲ್ಲಭರಲ್ಲಿ ಸೇರಿಕೊಂಡಿತು. ನಂತರ ಆತ ಶ್ರೀವಲ್ಲಭರನ್ನು ಅವರ ಸ್ವಗೃಹದಲ್ಲಿ ದರ್ಶನ ಮಾಡಿಕೊಂಡು ಧನ್ಯನಾದನು. ಶ್ರೀಪಾದರ ಸುತ್ತಲೂ ಅರಳಿದ ಆ ಸ್ವಚ್ಛ
ಧವಳ ಕಾಂತಿ, ಶ್ರೀವಲ್ಲಭರು ಅತ್ಯಂತ ನಿರ್ಮಲವಾದವರು ಎಂದು, ಸಂಪೂರ್ಣ ಯೋಗಾವತಾರಿ ಎಂದು, ನೀಲಿ ಬಣ್ಣದ ಪ್ರಕಾಶ, ಅವರು ಅನಂತ ಪ್ರೇಮ ಕರುಣೆಯಿಂದ ತುಂಬಿರುವರೆಂದು ಈ ಬಣ್ಣಗಳು ಸೂಚಿಸುತ್ತವೆ ಎಂದು ಯೋಗಿಯು ಹೇಳಿದರು. ಆ ಯೋಗಿ ಹೊರಟ ನಂತರ ಆಸಕ್ತಿಕರವಾದ ಚರ್ಚೆ ನಡೆಯಿತು. ಚತುರ್ವರ್ಣ ವಿಭಾಗ, ಸೂಕ್ಷ್ಮ ಶರೀರಗಳ ಕಾಂತಿ ಭೇದ ಅನುಸಾರ ನಿರ್ಣಯಿಸಬೇಕೇ, ಇಲ್ಲ ಜನುಮದ ಕುಲ ಗೋತ್ರಾನುಸಾರವೇ ಎಂದು, ಉಪನಯನವು ವೇದೋಕ್ತವಾಗಿ ಯಾವ ವರ್ಣದವರಿಗೆ ಮಾಡಬೇಕು, ಶಾಸ್ತ್ರೋಕ್ತ ಅಥವಾ ಪುರಾಣೋಕ್ತ ಉಪನಯನ ಯಾವ ವರ್ಣಕ್ಕೆ, ಈ ಸುಕಾರ್ಯ ಭ್ರೂಮಧ್ಯದ ಮೂರನೇ ಕಣ್ಣಿಗೆ ಸಂಬಂಧವೇ ಅಥವಾ ಬೇರೆ ವಿಶೇಷವೇ, ಮೇಧಾಜನವೆಂದರೇನು ಮೊದಲಾದ ದೀರ್ಘ ಚರ್ಚೆಯಲ್ಲಿ ಪಂಡಿತರು ಏಕಾಭಿಪ್ರಾಯಕ್ಕೆ ಬರಲಿಲ್ಲ. ಸತ್ಯ ಋಷೀಶ್ವರರೆಂದು ಹೆಸರಿದ್ದ ಮಲ್ಲಾದಿ ಬಾಪನ್ನ ಅವಧಾನಿಗಳು ಪೀಠಿಕಾಪುರದ ಬ್ರಾಹ್ಮಣ ಪರಿಷತ್ತಿಗೆ ಅಧ್ಯಕ್ಷರಾಗಿದ್ದರು. ಬಾಪನ್ನಾರ್ಯ ಎಂದು ಕರೆಯಲ್ಪಡುವ ಇವರು ಸೂರ್ಯ ಅಗ್ನಿ ಉಪಾಸಕರು. ಪೀಠಿಕಾಪುರದ ಒಂದು ಯಜ್ಞಕ್ಕೆ ಅಧ್ಯಕ್ಷರಾಗಿದ್ದರು. ಯಜ್ಞಾಂತ್ಯದಲ್ಲಿ ಕುಂಭವೃಷ್ಟಿ ಬರಲು ಎಲ್ಲರೂ ಸಂತೋಷಪಟ್ಟರು. ಬಾಪನ್ನಾರ್ಯರನ್ನು ತಮ್ಮ ಊರಿನಲ್ಲಿ ವಾಸವಿರಲು ಕ್ಷತ್ರಿಯನಾದ ಶ್ರೀವತ್ಸವಾಯಿ ನರಸಿಂಹವರ್ಮ ಬೇಡಿದರು. ಆರ್ಯರು ಒಪ್ಪಲಿಲ್ಲ. ದ್ರವ್ಯ ಶುದ್ಧಿ ಇಲ್ಲದಿದ್ದರೆ ಯಜ್ಞ ಯಾಗದ ಸಂಭಾವನೆ ಸಹ ಅವರು ಮುಟ್ಟುತ್ತಿರಲಿಲ್ಲ. ಶ್ರೀವರ್ಮರ ಬಳಿ ಗಾಯತ್ರಿ ಎಂಬ ಕಪಿಲ ಹಸು ಇತ್ತು. ಸಾಕಷ್ಟು ಹಾಲು ಕೊಡುತ್ತಿತ್ತು. ಬಹಳ ಸಾಧು ಸ್ವಭಾವವುಳ್ಳ ಮತ್ತು ವರ್ಮರ ಅಚ್ಚುಮೆಚ್ಚಾದ ಆ ಹಸು ಕಾಣುತ್ತಿಲ್ಲವೆಂದು ಕೇಳಿಬಂತು. ಬಾಪನ್ನಾರ್ಯರು ಜ್ಯೋತಿಷ್ಯ ಪಂಡಿತರು ಸಹ. ಅವರನ್ನು ಕೇಳಲು ಆ ಹಸು ಶ್ಯಾಮಲಾಂಬಪುರ ಅಂದರೆ ಸಾಮರ್ಲಕೋಟದ ಖಾನ್ಸಾಬ್ ಎಂಬ ಕಟುಕರ ಬಳಿ ಇದೆ ಎಂದು, ಶೀಘ್ರವೇ ಹೋಗದಿದ್ದರೆ ವಧಿಸಲ್ಪಡುತ್ತಿತ್ತೆಂದು ಹೇಳಿದರು. ವರ್ಮರು ಶ್ಯಾಮಲಾಂಬಪುರಕ್ಕೆ ಒಬ್ಬ ಆಳನ್ನು ಕಳುಹಿಸಲು ಒಂದು ಷರತ್ತನ್ನಿತ್ತರು. ಬಾಪನ್ನಾರ್ಯರ ಮಾತಿನಂತೆ ಅವರ ಗಾಯತ್ರಿ ಸಿಕ್ಕಿದ ಪಕ್ಷಕ್ಕೆ ಪಂಡಿತ ಬಹುಮಾನವಾಗಿ ವರ್ಮ ಕೊಡುವ 3 ಅಳತೆಯ ಭೂಮಿಯನ್ನು ಮತ್ತು ವಾಸಿಸಲು ಯೋಗ್ಯವಾದ ಒಂದು ಮನೆಯನ್ನು ಆರ್ಯರು ಸ್ವೀಕರಿಸಬೇಕು. ಈಗ ಪಂಡಿತರು ಸಂಕಟದಲ್ಲಿ ಬಿದ್ದರು. ವರ್ಮ ಕೊಡುವ ಬಹುಮಾನವನ್ನು ಸ್ವೀಕರಿಸದಿದ್ದರೆ ಗೋಹತ್ಯೆ ನಡೆದು ಬಿಡುವುದು. ಆ ಪಾಪ ಆರ್ಯರಿಗೆ. ಆದ್ದರಿಂದ ಆರ್ಯರು ಬಹುಮಾನವನ್ನು ಒಪ್ಪಿಕೊಂಡರು. ಹಸು ರಕ್ಷಿಸಲ್ಪಟ್ಟಿತು. ಗ್ರಾಮದವರು ಸಂತೋಷಪಟ್ಟರು. ಶ್ರೀ ಬಾಪನ್ನಾವಧಾನಿಗಳು 3 ಅಳತೆಯ ಭೂಮಿಯ ಮಾಲೀಕರಾದರು. ಗೃಹ ವಸತಿಯು ಲಭಿಸಿತು. ಶ್ರೀ ಬಾಪನ್ನಾರ್ಯರಿಗೆ ವೆಂಕಾವಧಾನಿ ಎಂಬ ಒಬ್ಬ ಮಗ ಮತ್ತು ಸುಮತಿ ಎಂಬ ಮಗಳು ಇದ್ದರು. ಸುಮತಿಯ ಜಾತಕದಲ್ಲಿ ಸರ್ವ ವಿಧವಾದ ಶುಭ ಲಕ್ಷಣಗಳು ಇದ್ದುದರಿಂದ ಮತ್ತು ಆಕೆ ನಡೆಯುವಾಗ ಮಹಾರಾಣಿಯಂತೆ ಸೊಗಸಾದ ನಡಿಗೆ ಇದ್ದುದರಿಂದಲೂ ಆಕೆಗೆ ಸುಮತಿ ಮಹಾರಾಣಿ ಎಂದು ನಾಮಕರಣವಾಯಿತು. ಬಾಪನ್ನಾರ್ಯರ ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಸಮಯಕ್ಕೆ ದಶ ದಿಕ್ಕುಗಳಿಗೂ ವ್ಯಾಪಿಸಿತು. ಗೋದಾವರಿ ಮಂಡಲದ ಆಯನವಿಲ್ಲಿ ಗ್ರಾಮದಿಂದ ಬಂಡಿಗೋಟ ಎಂಬುವ ಗೃಹನಾಮವನ್ನು ಹೊಂದಿದ್ದ ಲಕ್ಷ್ಮೀ ನರಸಿಂಹರಾಜ ಶರ್ಮ ಎಂಬ ಬ್ರಾಹ್ಮಣ ಬಾಲಕನು ಪೀಠಾಪುರಕ್ಕೆ ಬಂದನು. ಆತ ಭಾರದ್ವಾಜ ಗೋತ್ರಿಯು, ಆಪಸ್ತಂಭ ಸೂತ್ರನು, ವೇಲನಾಡು ವರ್ಗದವನು. ಅವನ ಮನೆಯಲ್ಲಿದ್ದ ಕಾಲಾಗ್ನಿಶಮನ ದತ್ತ ವಿಗ್ರಹ ಪೂಜೆಯ ವೇಳೆ ರಾಜ ಶರ್ಮನೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡುವುದು, ಆದೇಶಗಳನ್ನು ಕೊಡುವುದು ನಡೆಯುತ್ತಿದ್ದವು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪಲರಾಜ ಶರ್ಮ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದರು. ಒಮ್ಮೆ ಪೂಜಾ ವೇಳೆ ಕಾಲಾಗ್ನಿ ಶಮನರು ರಾಜ ಶರ್ಮನನ್ನು ಪೀಠಿಕಾಪುರಕ್ಕೆ ಹೋಗಿ ಹರಿತಸ ಗೋತ್ರ, ಅಪಸ್ತಂಭ ಸೂತ್ರ, ವೇಲನಾಡಿನ ವೈದಿಕ ಶಾಖೆಗೆ ಸೇರಿದ ಮಲ್ಲಾದಿ ಬಾಪನ್ನಾವಧಾನಿಯ ಹತ್ತಿರ ವಿದ್ಯೆಯನ್ನು ಮುಂದುವರಿಸುವಂತೆ ಆದೇಶಿಸಿದರು. ಶ್ರೀದತ್ತರ ಆದೇಶದ ಮೇರೆಗೆ ಬಂದ ಶರ್ಮನನ್ನು ಬೇರೊಬ್ಬರ ಮನೆಯಲ್ಲಿ ಊಟಕ್ಕೆ ಅವಕಾಶ ಮಾಡಿಕೊಳ್ಳಲು ಒಪ್ಪಿಗೆ ಕೊಡದೆ ತನ್ನ ಮನೆಯಲ್ಲೇ ವಸತಿ ಭೋಜನ ಸೌಕರ್ಯಗಳನ್ನು ಒದಗಿಸಿ ಶ್ರೀ ಬಾಪನ್ನಾರ್ಯರು ಆದರಿಸಿದರು. ಶ್ರೀ ಬಾಪನಾರ್ಯರು ಶನಿ ಪ್ರದೋಷ ಸಮಯದಲ್ಲಿ ಶಿವಾರಾಧನೆ ಮಾಡುತ್ತಿದ್ದರು. ಮನೆಯ ಸ್ತ್ರೀಯರು ಸಹ ಆ ಸಮಯದಲ್ಲಿ ಶಿವವ್ರತಗಳನ್ನು ಮಾಡುತ್ತಿದ್ದರು. ಹಿಂದೆ
ನಂದ ಯಶೋದೆಯರು ಶನಿ ಪ್ರದೋಷ ಸಮಯ ಶಿವಾರಾಧನೆ ಮಾಡಿದ ಫಲವೇ ಶ್ರೀಕೃಷ್ಣರನ್ನು ಬೆಳೆಸುವ ಯೋಗ ಮಹದ್ಭಾಗ್ಯ. ಅಂತಹ ಶಿವಾರಾಧನೆಯಲ್ಲಿ ಶ್ರೀ ನರಸಿಂಹವರ್ಮ, ಶ್ರೀ ವೆಂಕಟಪ್ಪಯ್ಯ ಶ್ರೇಷ್ಠಿ ಮತ್ತಿತರ ವೈಶ್ಯ ಪ್ರಮುಖರು ಸಹ ಶ್ರೀ ಬಾಪನಾರ್ಯರ ಜೊತೆ ಪಾಲ್ಗೊಳ್ಳುತ್ತಿದ್ದರು. ಶ್ರೀ ಕುಕ್ಕುಟೇಶ್ವರ ಸ್ವಾಮಿಗಳು ನುಡಿದ ವಾಣಿ, ಅದರೊಡನೆ ಸುಮತಿ ಅಪ್ಪಲರಾಜರ ವಿವಾಹವಾದುದು. ಒಮ್ಮೆ ಶನಿ ಪ್ರದೋಷ ಸಮಯದ ಶಿವಾರಾಧನೆಯ ನಂತರ ಶ್ರೀ ಕುಕ್ಕುಟೇಶ್ವರ ಶಿವಲಿಂಗದಿಂದ ವಿದ್ಯುತ್ ಕಾಂತಿ ಹೊರಬಂದಿತು. ಒಂದು ಗಂಭೀರವಾಣಿ, ಮಗು ಪಾಪನಾರ್ಯ, ಸಂದೇಹ ಪಡದೆ ನಿನ್ನ ಮಗಳಾದ ಸುಮತಿ ಮಹಾರಾಣಿಯನ್ನು ಅಪ್ಪಲರಾಜು ಶರ್ಮಗೆ ಕೊಟ್ಟು ವಿವಾಹ ಮಾಡು, ಲೋಕ ಕಲ್ಯಾಣವಾಗುವುದು. ಶ್ರೀ ದತ್ತ ಪ್ರಭುಗಳ ನಿರ್ಧಾರವನ್ನು ಈ ಸೃಷ್ಟಿಯಲ್ಲಿ ಯಾರಿಗೂ ಅತಿಕ್ರಮಿಸಲು ಅಧಿಕಾರವಿಲ್ಲ ಎಂದು ನುಡಿಯಿತು. ಈ ವಾಣಿ ವೆಂಕಟಪ್ಪಯ್ಯ ಶ್ರೇಷ್ಠಿಗೂ ನರಸಿಂಹವರ್ಮನಿಗೂ ಮತ್ತಿತರರಿಗೂ ಕೇಳಿಬಂದು ಆಶ್ಚರ್ಯವಾಯಿತು. ಅಯ್ಯನವೆಲ್ಲಿ ಗ್ರಾಮದಲ್ಲಿದ್ದ ರಾಜಶರ್ಮನ ಗುರು ಹಿರಿಯರು ಮತ್ತು ಬಂಧುಗಳಿಗೆ ಈ ವಿಷಯ ತಿಳಿಸಲಾಯಿತು. ರಾಜಶರ್ಮ ಸುಮತಿ ಮಹಾರಾಣಿಯರ ವಿವಾಹ ನಿಶ್ಚಯವಾಯಿತು. ವಾಸಕ್ಕಾಗಿ ಒಂದು ಮನೆ ಸಹ ಇಲ್ಲದ ರಾಜಶರ್ಮನಿಗೆ ಆಗಲಿರುವ ಮಾವ ಶ್ರೀ ವೆಂಕಟಪ್ಪ ಶ್ರೇಷ್ಠಿ ತನ್ನಲ್ಲಿದ್ದ ಅನಕೆ ಗ್ರಹಗಳಿಂದ ಒಂದನ್ನು ಕೊಡಲು ಸೂಚಿಸಿದಾಗ ರಾಜಶರ್ಮ ನಿರಾಕರಿಸಿದನು. ಶ್ರೀ ಶ್ರೇಷ್ಠಿ ರಾಜಶರ್ಮನ ಬಳಗದ ಜೊತೆ ಮಾತಾಡಿ ರಾಜಶರ್ಮನಿಗೆ ಪಿತ್ರಾರ್ಜಿತ ಭಾಗದ ಆಸ್ತಿ ಬೆಲೆ 1 ವರಹ ಎಂದು ತಿಳಿದ ಕೂಡಲೇ ತನ್ನ 1 ಮನೆ 12 ವರಹಗಳು ಬಾಳುವುದನ್ನು ರಾಜವರ್ಮನಿಗೆ 1 ವರಹಕ್ಕೆ ಮಾರಲು ನಿರ್ಧರಿಸಿ, ನನ್ನ ಮನೆಯನ್ನು ದಾನವಾಗಿ ಪಡೆಯಲು ನಿಮಗೆ ಅಭ್ಯಂತರವಿದ್ದಲ್ಲಿ 1 ವರಹವನ್ನು ಕೊಟ್ಟು ಪಡೆಯಿರಿ ಎಂದು ನುಡಿದನು. ಇದು ಧರ್ಮಸಮ್ಮತವೇ ಎಂದು ಹಿರಿಯರು ಒಪ್ಪಲು ಶ್ರೀ ಸುಮತಿ ಮಹಾರಾಣಿ ಮತ್ತು ಶ್ರೀ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ ಶರ್ಮರ ವಿವಾಹವು ಮಹಾಪಂಡಿತರ ವೇದ ಘೋಷ ಮತ್ತು ಮಂಗಳ ವಾದ್ಯದ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಶ್ರೀಪಾದ ಶ್ರೀವಲ್ಲಭರ ಅವತಾರ ಅಜ್ಞಾನಾಂಧಕಾರ ನಿರ್ಮೂಲನೆಗೆ ಬಂದದ್ದು. ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಗತಿಗೆ ಬರುವಂತಹ ತೊಂದರೆಗಳ ನಿರ್ಮೂಲಕ್ಕೆ ಬಂದದ್ದು. ಆದ್ದರಿಂದ ಶ್ರೀ ದತ್ತ ಪ್ರಭುಗಳು ಕಾಲ ದೇವತೆ ಮತ್ತು ಕರ್ಮ ದೇವತೆಗಳನ್ನು ಆಜ್ಞಾಪಿಸಿದರು. ಫಲಿತ ರಾಜಶರ್ಮನಿಗೆ ಒಂದು ಕುರುಡ ಬಾಲಕ ಅಜ್ಞಾನಾಂಧಕಾರಕ್ಕೆ ಪ್ರತಿಯಾಗಿ ಸತ್ಯ ಪ್ರಗತಿಗೆ ಸಂಬಂಧಿಸಿದ ಕುಂಟತ್ವದ ಸಲುವಾಗಿ ಒಬ್ಬ ಕುಂಟ ಬಾಲಕನು ಸಂತಾನವಾಗಿ ಜನಿಸಿದರು. ತಮಗಾದ ಈ ಸಂತಾನಗಳಿಗೆ ಸುಮತಿ ರಾಜಶರ್ಮರು ಬಹಳ ವ್ಯಥೆಪಟ್ಟರು. ಒಮ್ಮೆ ಅವರ ಬಂಧುಗಳು ಅಯ್ಯನವಿಲ್ಲಿಯ ಪ್ರಸಿದ್ಧ ವಿಘ್ನೇಶ್ವರಾಲಯದ ಮಹಾಪ್ರಸಾದವನ್ನು ಪೀಠಿಕಾಪುರಕ್ಕೆ ತಂದರು. ಸುಮತಿ ರಾಜಶರ್ಮರು ಅದನ್ನು ಸ್ವೀಕರಿಸಲು ಕನಸಿನಲ್ಲಿ ಸುಮತಿಗೆ ಐರಾವತವು ಕಂಡುಬಂತು. ನಂತರದ ದಿನಗಳಲ್ಲಿ ಶಂಖ, ಚಕ್ರ, ಗದೆ, ಕಮಲ, ತ್ರಿಶೂಲ, ಅನೇಕಾನೇಕ ದೇವತೆಯರು, ಋಷಿಗಳು, ಸಿದ್ಧರು, ಯೋಗಿ ಮೊದಲಾದವರು ಸ್ವಪ್ನಗಳಲ್ಲಿ ದರ್ಶನ ಕೊಡುತ್ತಿದ್ದರು. ಕೆಲವು ದಿನಗಳ ನಂತರ ಜಾಗೃತಾವಸ್ಥೆಯಲ್ಲೇ ದರ್ಶನ ಪ್ರಾಪ್ತವಾಗುತ್ತಿತ್ತು. ಕಣ್ಣು ಮುಚ್ಚಿದರೆ ತೆರೆಯ ಮೇಲೆ ಬೊಂಬೆಗಳಂತೆ ದಿವ್ಯ ವರ್ಚಸ್ಸಿನಿಂದ ಅನೇಕ ತರಹದ ಕಾಂತಿಯಿಂದ ತಪಸ್ಸಮಾಧಿಯಲ್ಲಿರುವ ಯೋಗಿಗಳು, ಮುನಿಗಳು ಮುಂತಾದವರು ದರ್ಶನ ಕೊಡುತ್ತಿದ್ದರು. ಈ ವಿಷಯದ ಬಗ್ಗೆ ಸುಮತಿ ಮಹಾರಾಣಿ ತಂದೆ ಬಾಪನಾರ್ಯರಲ್ಲಿ ಪ್ರಸ್ತಾಪಿಸಲು, ಇವೆಲ್ಲವೂ ಸರ್ವ ಶುಭಲಕ್ಷಣ ಸಂಪನ್ನ ಓರ್ವ ಮಹಾಪುರುಷನ ಜನನವನ್ನು ಸೂಚಿಸುತ್ತವೆ ಎಂದು ನುಡಿದರು. ಸುಮತಿಯ ಸೋದರ ಮಾವನಾದ ಶ್ರೀಧರ ಪಂಡಿತರು, ತಾಯಿ ಸುಮತಿ, ರವಿಯ ಜನ್ಮ ನಕ್ಷತ್ರವಾದ ವಿಶಾಖಕ್ಕೂ ಶ್ರೀರಾಮಾವತಾರಕ್ಕೂ ಸಂಬಂಧವಿರುವುದು. ಪೂರ್ವಾಷಾಢದಲ್ಲಿ ಜನಿಸಿದ ಅಂಗಾರಕನಿಗೂ ಶ್ರೀ ಲಕ್ಷ್ಮೀ ನರಸಿಂಹಾವತಾರಕ್ಕೂ ಸಂಬಂಧವಿರುವುದು. ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಬುಧನಿಗೂ ಬುದ್ಧಾವತಾರಕ್ಕೂ ಸಂಬಂಧವಿದೆ. ಪೂರ್ವ ಫಲ್ಗುಣಿ ನಕ್ಷತ್ರ ಜಾತ ಗರುಡನಿಗೂ ವಿಷ್ಣು ವಂಶಕನಿಗೂ ಸಂಬಂಧವಿರುವುದು. ಪುಷ್ಯಮಿ ನಕ್ಷತ್ರ ಜಾತ ಶುಕ್ರನಿಗೂ ಭಾರ್ಗವ ರಾಮನಿಗೂ, ರೇವತಿ ನಕ್ಷತ್ರದಲ್ಲಿ ಜನ್ಮಿಸಿದ ಶನಿಗೂ ಕೂರ್ಮಾವತಾರಕ್ಕೂ,
ಭರಣಿ ನಕ್ಷತ್ರ ಜಾತ ರಾಹುವಿಗೂ ವರಾಹಾವತಾರಕ್ಕೂ, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಕೇತುವಿಗೂ ಮತ್ಸ್ಯಾವತಾರಕ್ಕೂ ಸಂಬಂಧವಿದೆ. ನೀನು ನನ್ನನ್ನು ಪ್ರಶ್ನಿಸಿದ ಸಮಯ ದೈವ ರಹಸ್ಯಕ್ಕೆ ಸಂಬಂಧಪಟ್ಟ ಸಮಯ. ಆದ್ದರಿಂದ ಕೋಟಿಗಟ್ಟಲೆ ಗ್ರಹಗಳು, ನಕ್ಷತ್ರಗಳು, ಬ್ರಹ್ಮಾಂಡದ ಸ್ಥಿತಿಗತಿಗಳನ್ನು ನಿರ್ದೇಶಿಸುವ ಶ್ರೀ ದತ್ತಪ್ರಭುಗಳೇ ಜನ್ಮಿಸುವರಾ ಎಂಬ ಅನುಮಾನ ದೃಢವಾಗಿದೆ ಎಂದು ನುಡಿದರು. ದತ್ತಪ್ರಭುಗಳ ನಿತ್ಯ ವೈಭವ ವಿಭೂತಿ. ಈ ವಿಷಯವನ್ನು ಸುಮತಿ ರಾಜಶರ್ಮನಿಗೆ ತಿಳಿಸಿದಳು. ಅದಕ್ಕೆ ಆತ ಪೂಜಾ ಸಮಯದಲ್ಲಿ ಕಾಲಾಗ್ನಿಶಮನ ದತ್ತನನ್ನೇ ಕೇಳುವೆನೆಂದನು. ಕಾಲಾಗ್ನಿಶಮನರನ್ನು ಪೂಜಿಸುವಾಗ ಮಾನವರು ಯಾರೂ ನೋಡಬಾರದು. ಪೂಜಾ ನಂತರ ಶ್ರೀ ದತ್ತ ಮಾನವಾಕಾರದಲ್ಲಿ ಎದುರುಗಡೆ ಕುಳಿತು ಮಾತಾಡಿ ವಿಗ್ರಹದಲ್ಲಿ ಲೀನವಾಗಿ ಬಿಡುವನು. ಇದು ನಿತ್ಯವೂ ನಡೆಯುವಂತಹ ವ್ಯವಹಾರ. ರಾಜಶರ್ಮ ಚಿಕ್ಕ ವಿಷಯಗಳನ್ನು ಮತ್ತು ಸ್ವಾರ್ಥ ಸಮಸ್ಯೆಗಳನ್ನು ದತ್ತರಿಗೆ ನಿವೇದಿಸುವುದಿಲ್ಲ. ಆ ದಿನ ಪೂಜಾ ನಂತರ ದತ್ತರು ಪ್ರಸನ್ನರಾಗಿ ಕಾಣಿಸಿ ಎದುರಿಗೆ ಬಂದು ಕುಳಿತರು. ಶ್ರೀಧರ ಬಾ ಎಂದು ಕೂಗಿದರು. ದತ್ತರಿಂದ ಒಂದು ರೂಪ ಹೊರಟು ತನ್ನ ಎದುರಿಗೆಯೇ ಧ್ಯಾನದಲ್ಲಿ ಲೀನವಾದರು. ಪುನಃ ತನ್ನ ಬೆರಳಿನಿಂದ ಕರೆಯುತ್ತಾ ಶ್ರೀಧರ ಬಾ ಎಂದು ಕೂಗಿದರು. ಕೂಡಲೇ ಆ ರೂಪ ದತ್ತರಲ್ಲಿ ಲೀನವಾಯಿತು. ರಾಜಶರ್ಮರಿಗೆ ಇದೆಲ್ಲವೂ ಆಶ್ಚರ್ಯವಾಗಿತ್ತು. ಶ್ರೀ ದತ್ತಪ್ರಭುಗಳು ರಾಜಶರ್ಮನಿಗೆ ನೀನೀಗ ನೋಡಿದ ರೂಪ ಬರುವ ಶತಮಾನಗಳಲ್ಲಿ ಬರಲಿರುವ ಒಂದಾನೊಂದು ಅಂಶಾವತಾರ. ನನ್ನಲ್ಲಿ ಲೀನವಾದ ಜೀವನ್ಮುಕ್ತರು ಸಹ ನಾನು ಬಾ ಎಂದು ಕೂಗಿದ ಕೂಡಲೇ ಬರಲೇಬೇಕು. ಹೋಗಲು ಆಜ್ಞಾಪಿಸಿದ ತಕ್ಷಣ ಕಣ್ಮರೆಯಾಗದೆ ವಿಧಿಯಿಲ್ಲ. ನನ್ನ ಈ ಲೀಲೆ ಭೂಮಿಗೆ ಮಾತ್ರ ಅನ್ವಯಿಸುವುದಲ್ಲದೆ ಬ್ರಹ್ಮಾಂಡಕ್ಕೂ ವರ್ತಿಸುವುದು. ನಾನು ಕಾಲಿನಿಂದ ಒಂದು ಬಾರಿ ಜಾಡಿಸಿ ಒದ್ದರೆ ಕೋಟಿ ಯೋಜನಗಳ ದೂರ ಬೀಳಬೇಕು. ನಾನು ಜನನ ಮರಣಗಳಿಗೆ ಅತೀತನೆಂದು ಹೇಳುತ್ತಾ ರಾಜಶರ್ಮನ ಭ್ರೂಮಧ್ಯವನ್ನು ಮುಟ್ಟಿದರು. ಕೂಡಲೇ ರಾಜಶರ್ಮನಿಗೆ ತಾನು ಒಂದಾನೊಂದು ಯುಗದಲ್ಲಿ ವಿಷ್ಣುದತ್ತನಾಗಿಯೂ ಅವನ ಪತ್ನಿ ಸುಶೀಲಾ ಎಂದು ನಾಮಾಂತರವುಳ್ಳ ಸೋಮದೇವಮ್ಮಳೆಂದು ಹಿಂದಿನದೆಲ್ಲವೂ ಸ್ಮರಣೆಗೆ ಬಂದು ಶ್ರೀದತ್ತರು ನಾನು ದತ್ತನಾಗಿ ದರ್ಶನ ಕೊಟ್ಟ ಆ ಯುಗದಲ್ಲಿ ನಾನು ಅವಕಾಶ ಕೊಟ್ಟರೂ ನೀವು ಸರಿಯಾದ ವರವನ್ನು ಕೋರಲಿಲ್ಲ. ನಿಮ್ಮ ಮನೆಗೆ ನನ್ನನ್ನು ನಿಮ್ಮ ಪಿತೃಶ್ರಾದ್ದದ ದಿನ ಊಟಕ್ಕೆ ಕರೆದಿದ್ದಿರಿ. ಸೂರ್ಯಾಗ್ನಿಯೊಡನೆ ಊಟ ಮಾಡಿ ನಿಮ್ಮ ಪಿತೃದೇವತೆಗಳಿಗೆ ಬ್ರಹ್ಮಲೋಕ ಪ್ರಾಪ್ತಿ ಒದಗಿಸಿದೆ. ನಾನು ಶ್ರೀಪಾದ ಶ್ರೀವಲ್ಲಭರ ಅವತಾರವನ್ನು ಮಾಡಲು ಯೋಚಿಸಿದ್ದೇನೆ. ಕಳೆದ 100 ವರುಷಗಳಿಂದ ಈ ಭೂಮಿಯ ಮೇಲೆ ಶ್ರೀಪಾದ ಶ್ರೀವಲ್ಲಭರಾಗಿ ಯೋಗಿಗಳಿಗೂ ಮಹಾಪುರುಷರಿಗೂ ದರ್ಶನ ಕೊಡುತ್ತಲೇ ಇದ್ದೇನೆ. ತ್ರೇತಾಯುಗದಲ್ಲಿ ಭರದ್ವಾಜ ಮಹರ್ಷಿ ಪೀಠಿಕಾಪುರದಲ್ಲಿ ಸವಿತ್ರಕಾರಕ ಚಯನವನ್ನು ಮಾಡಿದ್ದಾನೆ. ಅಂದಿನ ಹೋಮ ಭಸ್ಮ ಮಹಾಪರ್ವತ ಗಾತ್ರವಾಗಿದೆ. ಆ ಪರ್ವತ ಭಾಗಗಳನ್ನು ಶ್ರೀ ಹನುಮಂತ ಸ್ವರ್ಗ ಮರ್ತ್ಯ ಪಾತಾಳಕ್ಕೂ ತಲುಪಿಸಿರುವನು. ಮರ್ತ್ಯ ಲೋಕದಳು ಹಿಮಾಲಯದಲ್ಲಿನ ದ್ರೋಣಗಿರಿಯಲ್ಲೂ ಮತ್ತಿತರ ಪ್ರಾಂತದಲ್ಲೂ ಚೆಲ್ಲಲಾಯಿತು. ಶ್ರೀ ಹನುಮಂತರು ಆ ಭಾಗಗಳನ್ನು ಸಾಗಿಸುವ ಸಮಯ ಒಂದು ಚಿಕ್ಕ ಭಾಗ ಗಂಧರ್ವನಗರ ಅಂದರೆ ಗಾಣಗಾಪುರದ ಮೇಲೆ ಬಿದ್ದಿತು. ಗಂಧರ್ವನಗರ ಅಂದರೆ ಗಾಣಗಾಪುರವು ಭೀಮಾ ಅಮರಜ ನದಿ ಪವಿತ್ರ ಸಂಗಮ ಪ್ರದೇಶ. ಶ್ರೀಪಾದ ಶ್ರೀವಲ್ಲಭರ ಅವತಾರವನ್ನು ಮುಚ್ಚಿತ್ತ ಮೇಲೆ ಮೀನ ಅಂಶೆ ಮೀನ ಲಗ್ನದಲ್ಲಿ ನೃಸಿಂಹ ಸರಸ್ವತಿಯಾಗಿ ಜನಿಸಿ ಗಂಧರ್ವ ನಗರದಂದು ಅನೇಕ ಲೀಲೆಯನ್ನು ತೋರಿಸಿ ಶ್ರೀಶೈಲದಲ್ಲಿ ಕದಳಿ ವನದಲ್ಲಿ 300 ಸಂವತ್ಸರಗಳು ತಪೋ ಸಮಾಧಿಯಲ್ಲಿದ್ದು ನಂತರ ಸ್ವಾಮಿ ಸಮರ್ಥ ನಾಮದಲ್ಲಿ ಪ್ರಜ್ಞಾಪುರದಲ್ಲಿ ವಾಸಿಸಿ ಶನಿ ಮೀನಕ್ಕೆ ಪ್ರವೇಶಿಸಿದಾಗ ಶರೀರವನ್ನು ತ್ಯಜಿಸುವೆನು ಎಂದರು. ಶ್ರೀ ದತ್ತ ಪ್ರಭುಗಳ ವಚನಗಳನ್ನು ಧರ್ಮಪತ್ನಿಗೆ ರಾಜಶರ್ಮ ವಿವರಿಸಿದರು. ಸತ್ಯ ಋಷೀಶ್ವರರಾದ ಬಾಪನಾರ್ಯರು, ಮಗು ರಾಜಶರ್ಮ,
ನೀನು ಗತಕಾಲದಲ್ಲಿ ಶ್ರೀ ದತ್ತರಿಗೆ ಸೂರ್ಯ ಮತ್ತು ಅಗ್ನಿಗೆ ತಿಥಿ ಊಟವನ್ನಿತ್ತ ಪುಣ್ಯಾತ್ಮನು. ಈ ಜನ್ಮದಲ್ಲಿ ಯಾವ ರೂಪದಲ್ಲಾದರೂ ಶ್ರೀ ದತ್ತರು ನಿನ್ನಿಂದ ಊಟ ಯಾಚಿಸಬಹುದು. ಅಂದು ಪಿತೃಶ್ರಾದ್ದ ದಿನವಾದರೂ ಸರಿ, ಬ್ರಾಹ್ಮಣರ ಊಟಕ್ಕೂ ಮೊದಲಾದರೂ ಸರಿ, ಅಭ್ಯಂತರವಿಲ್ಲದೆ ಶ್ರೀ ದತ್ತರಿಗೆ ಊಟ ನೀಡು. ತಾಯಿ ಸುಮತಿ, ನೀನೂ ಈ ವಿಷಯವನ್ನು ನೆನಪಿಟ್ಟುಕೋ. ಶಂಕರ ಭಟ್ಟ, ದತ್ತರ ಲೀಲೆ ಅಪೂರ್ವ ಅಚಿಂತ್ಯ ಎಂದು ಕೇಳಿರುವೆವು, ತಿಳಿದುಕೋ ಎಂದರು ತಿರುಮಲದಾಸರು. ಶ್ರೀಪಾದ ಶ್ರೀವಲ್ಲಭರ ಆವಿರ್ಭಾವ. ಒಂದು ಮಹಾಲಯ ಅಮಾವಾಸ್ಯೆಯ ದಿನ ರಾಜಶರ್ಮ ಪಿತೃಶ್ರಾದ್ದಕ್ಕೆ ಏರ್ಪಾಟು ಮಾಡುತ್ತಿರಲು ಬೀದಿ ಬಾಗಿಲ ಬಳಿ ಭವತಿ ಭಿಕ್ಷಾಂದೇಹಿ ಎಂಬ ಕೂಗು ಕೇಳಿಬಂತು. ಆ ಅವಧೂತರಿಗೆ ಸುಮತಿ ಭಿಕ್ಷೆ ಇತ್ತಳು. ಅದಕ್ಕೆ ಏನು ಬೇಕೋ ಕೋರಿಕೋ ಎನ್ನಲು, ಸ್ವಾಮಿ, ತಾವು ಅವಧೂತರು, ನಿಮ್ಮ ವಾಕ್ಕು ಸಿದ್ಧಿಸುವುದು. ಶ್ರೀಪಾದ ಶ್ರೀವಲ್ಲಭರು ಅವತಾರ ಈ ಭೂಮಿಯ ಮೇಲೆ ಯಾವ ರೂಪದಲ್ಲಿದೆ? ಇಲ್ಲಿಗೆ 100 ವರ್ಷಗಳಿಂದ ಸಂಚರಿಸುತ್ತಿರುವರೆಂದು ಕೇಳುತ್ತಿದ್ದೇವೆ. ನನ್ನ ಕೋರಿಕೆ ಶ್ರೀ ದತ್ತ ಪ್ರಭುಗಳ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸುವುದು. ದಯವಿಟ್ಟು ಪ್ರಸಾದಿಸಿ ಎಂದು ಸುಮತಿ ಪ್ರಾರ್ಥಿಸಿದಳು. ಆ ಕೋರಿಕೆಗೆ ಆ ಅವಧೂತರು ಜೋರಾಗಿ ವಿಕಟಾಟ್ಟಹಾಸ ಮಾಡಿದರು. ಆಕೆಗೆ ತನ್ನ ಸುತ್ತಲೂ ವಿಶ್ವವೆಲ್ಲ ಅದೃಶ್ಯವಾದಂತೆ ಕಂಡುಬಂತು. ಎದುರಲ್ಲಿ ಒಂದು ಸುಂದರ 16 ವಯಸ್ಸಿನ ಯತಿಯಾಗಿ ಪ್ರತ್ಯಕ್ಷಗೊಂಡು, ತಾಯಿ, ನಾನೇ ಶ್ರೀಪಾದ ಶ್ರೀವಲ್ಲಭನು, ದತ್ತನು. ಅವಧೂತ ರೂಪದಲ್ಲಿರಲು ಶ್ರೀವಲ್ಲಭರನ್ನು ಕಾಣಬೇಕೆಂದು ಕೋರಿದೆ. ಅದಕ್ಕೆ ಶ್ರೀವಲ್ಲಭನಾಗಿ ನನ್ನನ್ನು ಕಾಣುತ್ತಿದ್ದೀಯೇ. ಈಗ ನಿನ್ನ ಬಯಕೆ ಏನು ಹೇಳು? ನೀನಿತ್ತ ಭಿಕ್ಷೆಗೆ ಬದಲಾಗಿ ವರವನ್ನು ಕೊಡಬೇಕೆಂದು ನನ್ನ ಬಯಕೆ. ಈ ಜಗತ್ತಿನಲ್ಲಿ ಜನರು ಸಂಕಲ್ಪ ರೂಪದಲ್ಲಿ ಪಾಪ ಕರ್ಮಗಳನ್ನು ಮಾಡಿ ತತ್ಫಲಿತಗಳನ್ನು ಹೊಂದುವರು. ಪುಣ್ಯ ಕರ್ಮಗಳಿಗೆ ಪುಣ್ಯ ಫಲ ಲಭಿಸುವುದು. ಯಾವ ವಿಧವಾದ ಕರ್ಮವೂ ಇಲ್ಲದೆ ಪುಣ್ಯ ಕರ್ಮ ಆಚರಿಸುವುದನ್ನು ಕರ್ಮವೆಂದು ಹೇಳುವರು. ಅದು ಸುಕರ್ಮವೂ ಅಲ್ಲ, ದುಷ್ಕರ್ಮವೂ ಅಲ್ಲ. ಕರ್ಮ ಪುಣ್ಯ ಪಾಪವಿಲ್ಲದ ಮತ್ತೊಂದು ಫಲಿತವನ್ನು ನೀಡಬೇಕಾಗುತ್ತದೆ. ಅದು ಭಗವದಧೀನ. ಅರ್ಜುನ ಅಕರ್ಮವನ್ನು ಮಾಡಿದ್ದರಿಂದಲೇ ಶ್ರೀಕೃಷ್ಣನು ಕೌರವರನ್ನು ಕೊಲ್ಲಲು ಹೇಳಿದನು. ಹಾಗೆ ಮಾಡಲು ಪಾಪ ಪ್ರಾಪ್ತಿಯಾಗದು ಎಂದು ಭಾವ. ಕೌರವ ಸಂಹಾರ ಭಗವನ್ ನಿರ್ಣಯ. ನೀವೀರ್ವರು ವಿಶೇಷವಾದ ಅಕರ್ಮವನ್ನು ಮಾಡಿದ್ದೀರಾ. ಆದ್ದರಿಂದ ಲೋಕಹಿತಾರ್ಥವಾದ ಫಲಿತವನ್ನು ಮಾಡಲೇಬೇಕು. ಸಂಶಯವಿಲ್ಲದೆ ನಿನ್ನ ಬಯಕೆ ತಿಳಿಸು, ಅನುಗ್ರಹಿಸುವೆನು ಎಂದರು. ಶ್ರೀಪಾದ ಶ್ರೀವಲ್ಲಭ ದರ್ಶನಾನಂತರ ಸುಮತಿ ಮಹಾರಾಣಿಗೆ ಆದ ಸಂಕಲ್ಪ. ಆ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ಸುಮತಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿದಳು. ಸುಮತಿಯನ್ನು ಮೇಲೆತ್ತಿ ಶ್ರೀಪಾದ ಶ್ರೀವಲ್ಲಭರು, ತಾಯಿ, ಮಗುವಿನ ಕಾಲ ಮೇಲೆ ತಾಯಿ ಬೀಳುವುದು ಅಸಂಬದ್ಧ. ಮಗುವಿಗೆ ಆಯುಷ್ಯ ಕಡಿಮೆಯಾಗುವುದು ಎಂದರು. ಆಗ ಸುಮತಿ, ಶ್ರೀಪಾದ ಶ್ರೀವಲ್ಲಭ ಪ್ರಭು, ತಾವು ಅಮ್ಮ ಎನ್ನಲು ನಾನು ತಾಯಿ, ನೀವು ನನ್ನ ಮಗು. ನಿಮ್ಮ ಸಿದ್ಧವಾಕ್ಕು ಫಲಿಸಲಿ, ನೀವು ನನಗೆ ಪುತ್ರನಾಗಿ ಜನ್ಮಿಸಿರಿ ಎಂದು ಕೇಳಿದಳು. ಆಗ ಶ್ರೀಚರಣರು, ಖಾಸ್ತು, ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲೇ ಜನ್ಮಿಸುವೆ. ತಾಯಿ ಮಗುವಿನ ಕಾಲ ಮೇಲೆ ಬಿದ್ದರೆ ಮಗುವಿನ ಆಯುಷ್ಯ ಕಡಿಮೆಯಾಗುವುದು. ಧರ್ಮ ಕರ್ಮಗಳಿಗೆ ಒಳಪಟ್ಟು ನಾನು ನಿಮ್ಮ ಮಗನಾಗಿ ಕೇವಲ 16 ವರ್ಷ ಮಾತ್ರ ಜೀವಿಸುವೆ ಎಂದರು. ಆಗ ಸುಮತಿ, ಅಯ್ಯೋ, ಎಷ್ಟು ಅಪಚಾರ ನಡೆದು ಹೋಯಿತು, 16 ವರ್ಷ ಮಾತ್ರವೇ ಆಯುಷ್ಯವ ಎಂದು ವಿಲಪಿಸಿದಳು. ಅದಕ್ಕೆ ಶ್ರೀಚರಣರು, ತಾಯಿ, 16 ವರ್ಷದವರೆಗೆ ತಾವು ಹೇಳಿದಂತೆಯೇ ನಡೆಯುವೆನು. ವರ್ಷೇ ಷೋಡಶೆ ಪ್ರಾಪ್ತೆ ಮಿತ್ಪುತ್ರಂ ಮಿತ್ರವದಾಚರೇತ್ ಎನ್ನುತ್ತಾರೆ. ಅಂದರೆ 16 ವರ್ಷ ಬಂದ ಪುತ್ರನನ್ನು ಮಿತ್ರನಾಗಿ ಭಾವಿಸಿ ನಿಟ್ಟುಗಳನ್ನು ವಿಧಿಸಬಾರದೆಂದು. ಮದುವೆಗೆ ಬಲಾತ್ಕಾರ ಮಾಡಬಾರದು. ನಾನು ಯತಿಯಾಗಿ ಯಥೇಚ್ಛವಾಗಿ ನಡೆಯಲು ಬಿಡಿ. ನನ್ನ ಸಂಕಲ್ಪಕ್ಕೆ ವ್ಯತಿರಿಕ್ತವಾಗಿ ನೀವು ನಡೆದರೆ
ನಾನು ನಿಮ್ಮ ಮನೆಯಲ್ಲಿ ಇರಲಾರೆ ಎಂದು ನುಡಿದು ಸರಸರ ನಡೆದುಕೊಂಡು ಹೊರಟು ಹೋದರು. ಸುಮತಿ ಮಹಾರಾಣಿಯ ಬಾಯಿಂದ ಮಾತು ಬಾರದೆ ನಿಂತು ಬಿಟ್ಟಳು. ಗಂಡ ಅಪ್ಪಲರಾಜ ಶರ್ಮನಿಗೆ ತಿಳಿಸಿದಳು. ಆಗ ಆತ, ಸುಮತಿ, ವಿಚಾರಿಸಬೇಡ. ಶ್ರೀದತ್ತರು ಈ ತರಹ ನಮ್ಮ ಮನೆಗೆ ಭಿಕ್ಷೆಗೆ ಬರುವರೆಂದು ನಿನ್ನ ತಂದೆ ಸೂಚಿಸಿದ್ದರು. ಶ್ರೀದತ್ತರು ಕರುಣಾಮಯಿ. ಶ್ರೀಪಾದ ಶ್ರೀವಲ್ಲಭರ ಜನನವಾಗಲಿ, ನಂತರ ಯೋಚಿಸೋಣ ಎಂದರು. ರಾಜನ ಮನೆಗೆ ಅವಧೂತರು ಬಂದ ವಿಷಯ ಮುಖ್ಯವಾದ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃದೇವತೆಯರಿಗೆ ನೈವೇದ್ಯ ಕೊಡುವ ಮುನ್ನವೇ ಅವಧೂತರ ಭಿಕ್ಷೆ ನಡೆದ ವಿಷಯ ಗ್ರಾಮದಲ್ಲಿ ಚರ್ಚಿಸಲ್ಪಡುತ್ತಿತ್ತು. ಶ್ರೀ ಬಾಪನ್ನಾವಧಾನಿಗಳು, ಶ್ರೀಪಾದ ಶ್ರೀವಲ್ಲಭರ ಜನನ ಎಲ್ಲರೂ ಹೇಳಿಕೊಳ್ಳುತ್ತಲೇ ಇದ್ದಾರೆ. ಅವಧೂತರಿಗೆ ಸಾಷ್ಟಾಂಗ ಪ್ರಣಾಮ ಒಳ್ಳೆಯದೇ, ಅದರಲ್ಲಿ ಸುಮತಿಯ ದೋಷವೇನೂ ಇಲ್ಲ. ಮಗುವಾಗಿ ಹುಟ್ಟಿದ ನಂತರ ನಮಸ್ಕಾರ ಮಾಡಿದರೆ ಆಯು ಕ್ಷೀಣಿಸಬಹುದು. ಆದರೆ ಅವಧೂತ ರೂಪಧಾರಿಗೆ ನಮಸ್ಕಾರ ತಪ್ಪಲ್ಲ ಎಂದರು. ಈ ವಿಷಯ ಕುರಿತು ಕೆಲವರು ಪೀಠಿಕಾಪುರದ ಬ್ರಾಹ್ಮಣರು ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ಅವರಲ್ಲಿ ಸರಸಾವಧಾನಿ ಮುಂದಿದ್ದರು. ಅಮಾವಾಸ್ಯೆಗೆ ಎಲ್ಲರೂ ಪಿತೃಕಾರ್ಯಗಳಲ್ಲಿ ಇರುವರು. ಬ್ರಾಹ್ಮಣಾರ್ಥಕ್ಕೆ ಇಕ್ಕಟ್ಟಾಗಬಹುದೆಂದು ಕಳವಳಪಟ್ಟರು. ಬಾಪನಾರ್ಯರು ಮಾತ್ರ ಧೈರ್ಯವಾಗಿ ರಾಜ ಶರ್ಮ ಮನೆಯ ಪಿತೃಕಾರ್ಯಕ್ಕೆ ತೊಂದರೆ ಬರುವುದಿಲ್ಲ ಎಂದರು. ಶ್ರೀ ರಾಜಶರ್ಮ ಕಾಲಾಗ್ನಿ ಶಮನರ ಧ್ಯಾನದಲ್ಲಿದ್ದರು. ಇಷ್ಟರಲ್ಲಿ ಅವರ ಮನೆಯಲ್ಲಿ ಬ್ರಾಹ್ಮಣಾರ್ಥಕ್ಕೆ 3 ಅತಿಥಿಗಳು ಬಂದರು. ಹಾಗೆ ಪಿತೃಕಾರ್ಯ ನಿರಾತಂಕವಾಗಿ ನಡೆದು ಹೋಯಿತು. ಮಗು, ಶಂಕರ ಭಟ್ಟ, ಇಂದು ವೈಶ್ಯರಿಗೆ ವೇದೋಕ್ತ ಉಪನಯನದ ಅಧಿಕಾರ ಇರುವುದೇ ಇಲ್ಲವೋ ಎನ್ನುವ ವಿಚಾರಕ್ಕೆ ಬ್ರಾಹ್ಮಣ ಪರಿಷತ್ತು ಸೇರಿದೆ. ಬಂಗಾಳ ದೇಶದ ನವದ್ವೀಪದಿಂದ ಆಶುತೋಷನೆಂಬ ಪಂಡಿತರು ಪಾದಗಯ ಕ್ಷೇತ್ರಕ್ಕೆ ಬಂದರು. ಆತನ ಬಳಿ ಪ್ರಾಚೀನ ಕಾಲದ ನಾಡೀ ಗ್ರಂಥಗಳಿದ್ದು ಪಂಡಿತರ ಪರಿಷತ್ತಿಗೆ ಆಹ್ವಾನಿಸಲ್ಪಟ್ಟಿದ್ದರು. ಶ್ರೀ ಬಾಪನಾರ್ಯರು ನಿಯಮ ನಿಷ್ಠೆಗಳಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಸಮಾನರೇ. ಆದ್ದರಿಂದ ಇವರಿಗೆ ವೇದೋಕ್ತ ಉಪನಯನ ಧರ್ಮಬದ್ಧವೇ. ಕೆಳಗಿನ ವರ್ಣದವರು ಉಪನಯನ ಬಯಸಿದರೆ ಪುರಾಣೋಕ್ತವಾಗಿ ಮಾಡಬಹುದು. ಜ್ಞಾನ ಸಿದ್ಧಿಗೆ ಕುಲ, ಲಿಂಗ, ವಯಸ್ಸುಗಳು ಅಡ್ಡ ಬರಲಾರವು. ಸಿದ್ಧರಲ್ಲಿ ವೈಶ್ಯ ಪುರುಷ ಮುನಿಗಳು ಸಹ ಇರುವರೆಂದು ಲಾಭದವೆಂಬ ವೈಶ್ಯ ಮಹರ್ಷಿ ದತ್ತರ ಅನುಗ್ರಹದಿಂದ ಸಿದ್ಧರಾದರೆಂದು, ಲಾಭಾದ ಮಹರ್ಷಿಯ ದಯೆ ಇದ್ದರೆ ಮಾನವನ ಎಲ್ಲ ಪ್ರಯತ್ನಗಳಲ್ಲಿ ಲಾಭ ಲಭಿಸುವುದೆಂದು ನುಡಿದರು. ಈ ವಿಧವಾದ ನಿರ್ಣಯ ಸರಸಾವಧಾನಿ ಪಂಡಿತರಿಗೆ ನೋವನ್ನುಂಟು ಮಾಡಿತು. ಆತ ವಿತಂಡವಾದದಲ್ಲಿ ಜಾಣರಾಗಿದ್ದು ಬಗಳಾಮುಖಿ ದೇವತಾ ಉಪಾಸಕರು ಸಹ. ಪ್ರತಿನಿತ್ಯ ಆತ ದೇವಿ ಪೂಜೆ ಮಾಡಿ ಮುಖ್ಯಕ್ಷಾಳನ ನಂತರ ವಾದಕ್ಕೆ ಮುನ್ನ ಬಗಳಾಮುಖಿ ಮಂತ್ರವನ್ನು ಜಪಿಸುತ್ತಿದ್ದನು. ಆಗ ಆತನನ್ನು ಗೆಲ್ಲುವುದು ಅಸಾಧ್ಯ. ಬಾಪನಾರ್ಯರು ಕೋಟಿಗಟ್ಟಲೆ ಗಾಯತ್ರಿ ಮಂತ್ರವನ್ನು ಜಪಿಸಿದ ಪುಣ್ಯಾತ್ಮರು. ಆ ಇಬ್ಬರು ತೀಕ್ಷ್ಣ ವಾದಕ್ಕೆ ಎಂದೂ ಸೇರಿರಲಿಲ್ಲ. ನರಸಾವಧಾನಿ ಆ ಮುಖ ಪ್ರಕ್ಷಾಳನೆ ಮಾಡಿ ಮಂತ್ರ ಜಪಿಸಿಕೊಂಡರು. ಶ್ರೀಪಾದ ಶ್ರೀವಲ್ಲಭರು ಅತಿ ಚಿಕ್ಕ ವಯಸ್ಸಿನಿಂದಲೇ ತಂದೆ ತಾಯಿಯ ಸಾನ್ನಿಹಿತ್ಯದಲ್ಲಿದ್ದವರು. ಆದ್ದರಿಂದ ಅಂದಿನ ಬ್ರಾಹ್ಮಣ ಪರಿಷತ್ತಿಗೆ ಸಹ ಅವರು ಅಜ್ಜನ ಜೊತೆ ಬರುತ್ತಿದ್ದರು. ಮುದ್ದಾದ ಆ ಬಾಲಕನನ್ನು ಯಾರೂ ತಡೆಯುತ್ತಿರಲಿಲ್ಲ. ಅಂದು ನರಸಾವಧಾನಿಗೆ ಶ್ರೀವಲ್ಲಭರು ಸಭೆಯಲ್ಲಿರುವುದು ಇಷ್ಟವಿರಲಿಲ್ಲ. ಮಹಾಪಂಡಿತರ ಸಭೆಗೆ ಬಾಲಕ ಬರುವುದು ಆತನಿಗೆ ತಪ್ಪಾಗಿ ಕಂಡು ಬಂದಿತು. ಬಗಳಾಮುಖಿ ಮಂತ್ರ ಜಪದ ನಂತರ ವಾದಕ್ಕೆ ಮುನ್ನ ನೀನೇಕೆ ಬಂದೆ ಎಂದು ಶ್ರೀಪಾದರನ್ನು ಪ್ರಶ್ನಿಸಿದರು. ಅದಕ್ಕೆ ಶ್ರೀಪಾದರು, ತಾತ, ಆಹ್ವಾನವಿಲ್ಲದ ಕೂಟಕ್ಕೆ ಬರುವುದು ಸರಿಯಾಗಲಾರದ. ನೀನು ನನ್ನನ್ನು ಸಕ್ರಮವಾಗಿ ಕರೆದಿದ್ದಕ್ಕೆ ನಾನು ಬಂದೆ. ನೀನು ಹೋಗೆಂದರೆ ಹೋಗುವೆನು. ನನಗೇನು, ನಾನು ಬಾಲಕ, ಸ್ವೇಚ್ಛಾಜೀವಿ ಎಂದರು. ಸರಸಾವಧಾನಿ ಶ್ರೀಪಾದರನ್ನು ತೊಲಗಿಸಲಿಕ್ಕೂ ಗರ್ಜಿಸಿದರು. ಶ್ರೀ ರಾಜಶರ್ಮ ತನ್ನ ಮಗನನ್ನು ಕರೆದುಕೊಂಡು ಹೋದರು. ವಾದಕ್ಕೆ ಇಳಿದ ನರಸಾವಧಾನಿಗೆ ಮಾತೆ ನಿಂತು ಹೋಯಿತು.
ಇದೆಲ್ಲವನ್ನು ಗಮನಿಸುತ್ತಿದ್ದ ಆಶುತೋಷನಿಗೆ ನಗು ಬಂತು. ಸಭೆಯಲ್ಲಿ ಶ್ರೀ ಬಾಪನಾರ್ಯರ ಮಾತು ನಿಂತಿತು. ವೈಶ್ಯರಿಗೆ ವೇದೋಕ್ತ ಉಪನಯನ ಸೂಕ್ತವಾಯಿತು. ಆಶುತೋಷನ ಬಳಿ ಇದ್ದ ನಾಡಿ ಗ್ರಂಥಗಳ ಚರ್ಚೆ ಶುರುವಾಯಿತು. ಆ ಗ್ರಂಥ ಸಾಂಧ್ರ ಸಿಂಧು ವೇದಗಣಿತ ಪ್ರಕಾರವೇ ಶ್ರೀಪಾದ ಶ್ರೀವಲ್ಲಭರ ಜನನ ನಿರ್ಣಯಿಸಬೇಕೆಂದು ಸೂಚಿಸಿತ್ತು. ಶ್ರೀಪಾದರು ಗಣೇಶ ಚತುರ್ಥಿಯ ಪ್ರಾತಃ ಕಾಲ ಸಿಂಹಲಗ್ನ ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಜನ್ಮಿಸಿದ ಹಾಗೆ ನಿರ್ಣಯಗೊಂಡಿತು. ಶ್ರೀಪಾದರ ಬಗ್ಗೆ ತಿಳಿಸಿದ ಆ ಪವಿತ್ರ ಗ್ರಂಥ ಅವರು ಶ್ರೀ ದತ್ತಾವತಾರಿ ಎಂದು, ಅವರ ಚರಣಗಳು ಸರ್ವ ಶುಭ ಲಕ್ಷಣದಿಂದ ಕೂಡಿದ ಕಾರಣ ಅವರಿಗೆ ಶ್ರೀಪಾದ ಶ್ರೀವಲ್ಲಭ ನಾಮ ಸಾರ್ಥಕವೆಂದು, ಅವರ ಜನ್ಮ ಕುಂಡಲಿಯನ್ನು ಕೇವಲ ತ್ರಿಪುರ ದೇಶದ ಅಕ್ಷಯ ಕುಮಾರನೆಂಬ ಜೈನ ಮತಸ್ಥನಿಗೆ ಕೊಡಬೇಕೆಂದು, ಹಾಗೆ ಅದು ಶ್ರೀ ಪೀಠಿಕಾಪುರಿ ಸೇರುವುದೆಂದು, ಇದೆಲ್ಲ ದೈವಲೀಲಾನುಸಾರವೇ ಎಂದು ತಿಳಿಸಲಾಗಿತ್ತು. ಆಶುತೋಷರು ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕಾಗಿ ಅವರ ಮನೆಗೆ ಹೋದರು. ಶ್ರೀವಲ್ಲಭರು, ಇಂದು ಚಿತ್ತಾ ನಕ್ಷತ್ರ, ನನ್ನ ಜನ್ಮ ನಕ್ಷತ್ರದ ದಿನ. ಯಾರೇ ನನ್ನನ್ನು ಆರಾಧಿಸಿದರೂ ನಾನು ಬಹಳ ಸಂತುಷ್ಟನಾಗುವೆನು. ನೀನು ಕಲ್ಮಶವಿಲ್ಲದೆ ಬಂದ ಕಾರಣ ನಿನ್ನನ್ನು ಅನುಗ್ರಹಿಸುತ್ತಿದ್ದೇನೆ. ಏನು ಬೇಕು ಹೇಳು ಎಂದರು. ಆಗ ಆಶುತೋಷನು, ಪ್ರಭು, ನರಸಾವಧಾನಿ ಬಗಳಾಮುಖಿ ಆರಾಧಕರು, ಅವರ ಮೂಲಕ ಅಂಬಿಕೆಯನ್ನು ದರ್ಶಿಸಲು ಆಸೆಪಟ್ಟೆ. ಆದರೆ ಅಂಬಿಕೆ ಅವರ ಮೇಲೆ ಕೋಪಗೊಂಡಿರುವುದಾಗಿ ತಿಳಿದು ನಿರಾಶನಾಗಿದ್ದೇನೆ ಎನ್ನುತ್ತಿರಲು ಶ್ರೀಪಾದರು, ಆತ ಆರಾಧಿಸುವ ಅಂಬಿಕೆ ನಾನೇ. ನನ್ನನ್ನು ಹೋಗು ಎಂದಾಗಲೇ ಆತನ ಸೂಕ್ಷ್ಮ ಶರೀರದಲ್ಲಿದ್ದ ಅಂಬಿಕೆ ನನ್ನಲ್ಲಿ ಲೀನವಾದಳು. ನಾನು ಸರ್ವ ದೇವಿ ದೇವತಾ ಸ್ವರೂಪನು, ಅಂಬಿಕೆಯ ದರ್ಶನವನ್ನು ತೆಗೆದುಕೋ ಎಂದು ಶ್ರೀಗಳು ಆಶುತೋಷರಿಗೆ ಶ್ರೀ ಬಗಳಾಂಬಿಕೆಯ ದರ್ಶನವಿತ್ತರು. ಆತ ಸಂತುಷ್ಟನಾಗಿ ಶ್ರೀಗಳ ಆದೇಶದಂತೆ ಪೆನುಶಿಲಕೋನ ಅಥವಾ ನೆಲ್ಲೂರು ಜಿಲ್ಲೆಯಲ್ಲಿರುವ ಪೆಂಚಲಕೋನ, ಈ ಪೆನುಶಿಲಕೋನದ ಅರಣ್ಯದ ಕಣ್ವ ಮಹರ್ಷಿ ತಪೋಭೂಮಿಗೆ ಹೊರಟರು. ಕಣ್ವ ಮಹರ್ಷಿಗೆ ಸಂಬಂಧಪಟ್ಟ ವಾಜಸನೇಯಿ ಶಾಖೆಯಲ್ಲಿ ಪುನಃ ಮಹಾರಾಷ್ಟ್ರದಲ್ಲಿ ಅವತರಿಸುವುದಾಗಿ ಹೇಳಿದರು. ಆಗ ನಿನ್ನನ್ನು ಅನುಗ್ರಹಿಸುವೆ. ನನ್ನ ಮುಖ್ಯ ಶಿಷ್ಯರಲ್ಲಿ ನೀನು ಒಬ್ಬನಾಗುವೆ. ನನ್ನ ಅದ್ಭುತ ಲೀಲೆಗಳನ್ನು ಕಣ್ಣು ತುಂಬಾ ನೋಡುವೆ ಎಂದು ತಕ್ಷಣವೇ ಹೊರಡಲು ಎಚ್ಚರಿಸಿದರು. ಶ್ರೀಪಾದರ ಜನುಮ ಸಮಯ ಕಂಡುಬಂದ ಅದ್ಭುತ ದೃಶ್ಯಗಳು. ಆಗ ನಾನು, ಅಂದರೆ ಶಂಕರ ಭಟ್ಟರು, ತಿರುಮಲದಾಸರೊಂದಿಗೆ ಮಾತನಾಡುತ್ತಿರುವರು. ನಾನು ಹೀಗೆ ಹೇಳಿದೆನು, ಸ್ವಾಮಿ, ನೀವು ಕಣ್ಣು ತುಂಬಾ ನೋಡಿದ ಶ್ರೀಪಾದರ ಲೀಲೆಗಳನ್ನು ತಿಳಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಿ. ಆಗ ತಿರುಮಲದಾಸರು ಹೇಳಿದರು, ಶಂಕರ ಭಟ್ಟರೇ, ನರಸಾವಧಾನಿಗೆ ಬಾಪನಾರ್ಯನ ಮೇಲೆ ಕೋಪ ಬಂತು. ಹೇಗಾದರೂ ಅವರನ್ನು ಅವಮಾನಗೊಳಿಸಲು ನಿರ್ಧರಿಸಿದರು. ಬಗಳಾಮುಖಿ ದೇವತೆ ಆತನನ್ನು ಬಿಟ್ಟು ಹೋಗಿದ್ದು ಬಾಪನಾರ್ಯರಿಂದಲೇ ಎಂದುಕೊಂಡರು. ತಂತ್ರದಿಂದ ಬಾಪನಾರ್ಯರು ತನಗಿದ್ದ ಮಂತ್ರಶಕ್ತಿಯನ್ನು ಅಪಹರಿಸಿದ್ದಾರೆಂದು ಪ್ರಚಾರ ಮಾಡಿದರು. ನಾಡಿ ಗ್ರಂಥ ಶ್ರೀವಲ್ಲಭರ ಅವತಾರದ ಬಗ್ಗೆ ತಿಳಿಸಿರುವುದು ಆತನಿಗೆ ಬಾಧೆ ಉಂಟು ಮಾಡಿತು. ಆ ಗ್ರಂಥ ಅಪನಂಬಿಕೆ ಎಂದು ಮೀನು ತಿನ್ನುವ ಬಂಗಾಳಿ ಬ್ರಾಹ್ಮಣನಿಗೆ ಬಾಪನಾರ್ಯರು ಊಟ ಕೊಡುವುದು ಅಪಚಾರವೆಂದು ವಾದ ಮಾಡಿದರು. ಮನುಷ್ಯ ಮಾತ್ರರು ಯಾರು ಪೂರ್ಣ ಬ್ರಹ್ಮರ ರೂಪ ಆಗಲಾರನೆಂದು ಬಾಲಕನಾದ ಶ್ರೀಪಾದನು ಸರ್ವಾಂತರ್ಯಾಮಿತ್ವವನ್ನು, ಸರ್ವಜ್ಞತ್ವವನ್ನು, ಸರ್ವಶಕ್ತಿತ್ವವನ್ನು ಹೊಂದಿದ ದತ್ತ ಪ್ರಭುಗಳು ಆಗಲಾರನೆಂದು ವಾದಿಸಿದರು. ಶ್ರೀಪಾದರು ಹಸಿಪ್ರಾಯದ ಮಗು. ಅವರು ಅಂದರೆ ಹಸಿಪ್ರಾಯದ ಮಗುವಾಗಿದ್ದಾಗಲೇ ಪ್ರಣವವನ್ನು ಹೇಳುವುದು, ತೊಟ್ಟಿಲ ಮಗುವಾಗಿದ್ದಾಗಲೇ ಸಂಸ್ಕೃತದಲ್ಲಿ ಪ್ರಸಂಗ ಮಾಡುವುದು, ವಯಸ್ಸಿಗೆ ಮೀರಿ ಪ್ರಜ್ಞೆ ತಿಳುವಳಿಕೆ ತೋರಿಸಿಕೊಳ್ಳುವುದು, ಯಾರೋ ಒಬ್ಬ ವೇದ ಪಂಡಿತ ಬ್ರಾಹ್ಮಣ ಆ ಶರೀರದವ ಈ ಬಾಲಕನ ಶರೀರವನ್ನು ಆಕ್ರಮಿಸಿದ್ದಾನೆಂದು ಪ್ರಚಾರ ಮಾಡತೊಡಗಿದರು. ಶ್ರೀ ಕುಕ್ಕುಟೇಶ್ವರಾಲಯದ ಸ್ವಯಂಭೂ ದತ್ತರೇ ನಿಜವಾದ ವರಪ್ರದಾತ ಎಂದು ಬಾಲಕನನ್ನು ದತ್ತ ಸ್ವರೂಪವಾಗಿ ಭಾವಿಸುವುದು ತಪ್ಪೆಂದು ಪ್ರಚಾರ ಮಾಡಿದರು.
ಶ್ರೀಪಾದ ಶ್ರೀವಲ್ಲಭರು ಜನ್ಮಿಸಿದಾಗ 3 ತಲೆಯ ನಾಗರಹಾವು 18 ದಿನ ಮಗುವನ್ನು ಎಲ್ಲಿ ಮಲಗಿಸಿದರೂ ಹೆಡೆ ಹಿಡಿಯುತ್ತಿತ್ತು. ಅವರ ತಾಯಿ ಗರ್ಭದಿಂದ ಜ್ಯೋತಿಸ್ವರೂಪರಾಗಿ ರೂಪುಗೊಂಡರು. ಹುಟ್ಟಿದ ಮರುಕ್ಷಣವೇ ಸುಮತಿ ಮಹಾರಾಣಿ ದಿಗ್ಭ್ರಾಂತಿ ಹೊಂದಿದಳು. ಹುಟ್ಟುವಿನ ಕೊಠಡಿಯಿಂದ ಮಂಗಳ ವಾದ್ಯಗಳ ನಾದ ಕೇಳಿ ಬರುತ್ತಿತ್ತು. ಕೆಲ ಹೊತ್ತಿಗೆ ಒಂದು ಆಕಾಶವಾಣಿ ಎಲ್ಲರನ್ನೂ ಕೊಠಡಿಯಿಂದ ಹೊರಗೆ ಹೋಗಲು ಎಚ್ಚರಿಸಿತು. ಶ್ರೀಪಾದರ ಸನ್ನಿಧಿಗೆ 4 ವೇದಗಳು, 18 ಪುರಾಣಗಳು, ಮಹಾಪುರುಷರು ಜ್ಯೋತಿ ಸ್ವರೂಪರಾಗಿ ಬಂದರು. ಪವಿತ್ರ ವೇದ ಮಂತ್ರಗಳು ಈಚೆಗೆ ಕೇಳಿ ಬರುತ್ತಿತ್ತು. ಸ್ವಲ್ಪ ಸಮಯದ ನಂತರ ನಿಶ್ಶಬ್ದವಾಯಿತು. ಈ ಅದ್ಭುತ ಸಂಘಟನೆ ಬಾಪನಾರ್ಯರಿಗೆ ಸಹ ಅಯೋಮಯವಾಗಿತ್ತು. ಶ್ರೀಪಾದರ ಬಾಲ್ಯ ಲೀಲೆಗಳು. ಶ್ರೀಪಾದರು ಜನ್ಮಿಸಿ 1 ವರ್ಷ ಪೂರ್ತಿ ಆಗಲಿತ್ತು. ತಿಂಗಳ ಕೂಸಾಗಿರಲು ಸಹ ಅವರು ತಾತನಾದ ಬಾಪನಾರ್ಯರ ಜೊತೆ ಪಂಡಿತ ಪರಿಷತ್ ಸಮಾವೇಶಗಳಿಗೆ ಹಾಜರಾಗುತ್ತಿದ್ದರು. ಶ್ರೀಚರಣರು ತಿಂಗಳುಗಳ ಕೂಸಾಗಿರುವಾಗಲೂ ಸಹ ಸ್ವೇಚ್ಛೆಯಾಗಿ ನಡೆಯುವುದು, ಶಾಸ್ತ್ರ ಪ್ರಸಂಗಗಳನ್ನು ಮಾಡುವುದು, ಚಿತ್ರ ವಿಚಿತ್ರ ಲೀಲಾ ಪ್ರದರ್ಶನ ಮಾಡುವುದು ನಡೆಯುತ್ತಲೇ ಇತ್ತು. ಯಾರೋ ದೊಡ್ಡ ಪಂಡಿತರು ಮರಣಾನಂತರ ಈ ಬಾಲಕನನ್ನು ಪ್ರವೇಶಿಸಿ ಹೀಗೆ ಮಾಡುತ್ತಿದ್ದಾನೆಂದು, ಬಾಲಕನಿಗೆ ತಕ್ಕ ಚಿಕಿತ್ಸೆ ಮಾಡಿಸದೆ ಬಾಪನಾರ್ಯರು ಮತ್ತು ರಾಜಶರ್ಮರು ಅವನನ್ನು ಶ್ರೀ ದತ್ತಾವತಾರವೆಂದು ತಪ್ಪಾಗಿ ಭಾವಿಸುತ್ತಿದ್ದಾರೆಂದು, ಇದು ಒಪ್ಪುವಂತಹ ವಿಷಯವಲ್ಲವೆಂದು ಶ್ರೀ ಪೀಠಿಕಾಪುರ ವಾಸಿಗಳು ಯೋಚಿಸುತ್ತಿದ್ದರು. ಪೀಠಿಕಾಪುರ ಪಾದಗಯ ಕ್ಷೇತ್ರವಾದ ಕಾರಣ, ಪಿತೃದೇವತೆಯರಿಗೆ ಪ್ರಧಾನ ಕ್ಷೇತ್ರವಾದ್ದರಿಂದ ಮತ್ತು ಪೀಠಿಕಾಪುರದಲ್ಲಿ ತೀರಿ ಹೋದವರ ಜೊತೆ ಮಾತಾಡಬಲ್ಲ ತಂತ್ರಜ್ಞರು ಇದ್ದ ಕಾರಣ ಈ ವಿಧವಾದ ಯೋಚನೆಗಳಿಗೆ ಬಲ ಪ್ರಾಪ್ತವಾಗುತ್ತಿತ್ತು. ನಾನು ಮಲ್ಯಾದಿಪುರದಿಂದ, ಅಂದರೆ ತಿರುಮಲದಾಸರು ಹೇಳುತ್ತಿರುವುದು, ಮಲ್ಯಾದಿಪುರದಿಂದ ಬಂದ ಕಾರಣ ಶ್ರೀ ಬಾಪನಾರ್ಯರ ಮತ್ತು ಶ್ರೀ ರಾಜಶರ್ಮರ ಮನೆಗಳಲ್ಲಿ ಬಟ್ಟೆ ಒಗೆಯುತ್ತಿದ್ದೆನು. ನರಸಾವಧಾನಿಯ ವೃದ್ಧ ಅಗಸ ತೀರಿ ಹೋಗಿ ಅವನಿಗಿದ್ದ ಒಬ್ಬನೇ ಮಗ ಕೋಕನೆಂಬುವವನು ಕೋಕನೆಂಬುವಂದು ಕರೆಯಲ್ಪಡುವ ವಾಯಸಪುರ ಅಗ್ರಹಾರ ಕಾಕಿನಾಡಕ್ಕೆ ವಲಸೆ ಹೋಗಲು ನನ್ನನ್ನೇ ಆ ನರಸಾವಧಾನಿಯು ಮನೆ ಬಟ್ಟೆ ಒಗೆಯಲು ನಿಯಮಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಬಾಪನಾರ್ಯರ ಕುಟುಂಬ ಜೊತೆ ಸಾನ್ನಿಧ್ಯದ ಕಾರಣ ನಾನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತವನಾಗಿ ಬೆಳೆದೆನು. ನನ್ನಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿ ಬೆಳೆಯಿತು. ನರಸಾವಧಾನಿಯ ಬಟ್ಟೆ ನಾನು ಒಗೆಯದೆ ನನ್ನ ಹಿರಿಯ ಮಗನಾದ ರವಿದಾಸನನ್ನು ಒಗೆಯಲು ಹೇಳಿದೆನು. ನರಸಾವಧಾನಿಯನ್ನು ನೋಡಿದ ದಿನ ಹೊಟ್ಟೆಯ ಆರಾಟ ಶುರುವಾಗಿ ಊಟವೂ ಸೇರುತ್ತಿರಲಿಲ್ಲ. ಶುಭ ಮನಸ್ತತ್ವವುಳ್ಳವರ ಮನೆಯ ಬಟ್ಟೆ ಮಾತ್ರ ಒಗೆಯಲು ನನಗೆ ಸಾಧ್ಯವಾಗುತ್ತಿತ್ತು. ತಿರುಮಲದಾಸನ ಮೇಲೆ ಶ್ರೀಪಾದರ ದಿವ್ಯಾನುಗ್ರಹ. ರವಿದಾಸ ನನ್ನ ಹಿರಿಯ ಮಗ, ನನ್ನ ಮೊದಲ ಪತ್ನಿಯವ. ರವಿದಾಸನೇ ನರಸಾವಧಾನಿ ಬಟ್ಟೆಗಳು ಒಗೆಯುತ್ತಿರುವ ವಿಷಯ ತಿಳಿದು ನನ್ನನ್ನೇ ಒಗೆಯುವಂತೆ ಆಜ್ಞಾಪಿಸಿದರು. ದೊಡ್ಡವರ ಆಜ್ಞೆ ಶಿರೋಧಾರವಾದ್ದರಿಂದ ಶ್ರೀಪಾದರ ನಾಮ ಜಪಿಸುತ್ತಾ ಅವರ ಬಟ್ಟೆ ಒಗೆಯುತ್ತಿದ್ದೆನು. ರವಿದಾಸರ ಬಟ್ಟೆಗಳು ಅವರಿಗೆ ತಲುಪಿಸಿದನು. ವಿಚಿತ್ರವಾಗಿ ನಾನು ಒಗೆದ ಬಟ್ಟೆಗಳನ್ನು ಹಾಕಿಕೊಂಡ ನರಸಾವಧಾನಿಗೆ ಮಾತ್ರ ಮೈಯೆಲ್ಲ ಚೇಳು ಜಡಿ ಹಾರಾಡಿದ ಹಾಗೆ ಇದ್ದು ಶರೀರ ಬೆಂಕಿಯ ಮೇಲೆ ಇದ್ದ ಭಾವನೆಯಾಗುತ್ತಿತ್ತು. ಅವು ಅಗ್ನಿ ವಸ್ತ್ರಗಳಾಗಿ ಇದ್ದವು. ನರಸಾವಧಾನಿ ನಾನು ಕ್ಷುದ್ರ ವಿದ್ಯೆಯಿಂದ ಮಂತ್ರಶಕ್ತಿಯನ್ನು ಅವರ ಬಟ್ಟೆಗೆ ಹಾಕಿ ಅವರಿಗೆ ತೊಂದರೆ ಕೊಡುತ್ತಿದ್ದೇನೆಂದು, ನನ್ನನ್ನು ಶಿಕ್ಷೆಗೆ ಗುರಿ ಮಾಡುವೆನೆಂದು ಹೆದರಿಸಿದರು. ಆದರೆ ನ್ಯಾಯಾಧಿಕಾರಿ ನನ್ನನ್ನು ನಿರ್ದೋಷಿ ಎಂದು ತೀರ್ಮಾನಿಸಿದರು. ಮಗು ಶಂಕರ ಭಟ್ಟ, ಶ್ರೀಪಾದರ ಲೀಲೆ ಯೋಚನಾತೀತಗಳು. ನಾನು ನ್ಯಾಯಾಧಿಕಾರಿ ಬಳಿಯಿಂದ ಮನೆಗೆ ಬರಲು ಶ್ರೀಚರಣರು 16 ವಯಸ್ಸಿನ ಬಾಲಕನಾಗಿ ಬಂದರು. ಮೊದಲಿಂದಲೂ ತಮಗೆ ಇಷ್ಟ ಬಂದ ವಯಸ್ಸಿನಲ್ಲಿ ದರ್ಶನ ಕೊಡುತ್ತಿದ್ದರು. ಶ್ರೀಚರಣರ ಲೀಲೆ ನೇರವಾಗಿ ಕಾಣುವಂತಹವರಿಗೆ ಇದು ಸಹಜವಾಗಿದ್ದವು. ನಾನು ಆಶ್ಚರ್ಯದಿಂದ, ಸ್ವಾಮಿ, ತಾವು ಉತ್ತಮ ಬ್ರಾಹ್ಮಣ ವಂಶಸ್ಥರು, ಅಗಸರ ವಾಸಸ್ಥಾನಕ್ಕೆ ಬರುವುದು ಒಳ್ಳೆಯದಲ್ಲ ಎಂದೆನು. ಆಗ ಶ್ರೀಪಾದರು,
ನರಸಾವಧಾನಿ ಯಾರೆಂದು ತಿಳಿದಿದ್ದೀಯ? ಅಗಸನ ಮೂಟೆಯಷ್ಟು ಪಾಪ ಹೊತ್ತು ತಿರುಗುವ ಒಬ್ಬ ಅಗಸ. ಅಗಸನಾದ ನೀನು ಬ್ರಹ್ಮಜ್ಞಾನಕ್ಕಾಗಿ ತಪಿಸುತ್ತಿರುವ ಬ್ರಾಹ್ಮಣ. ಆದ್ದರಿಂದ ನಾನಿಲ್ಲಿಗೆ ಬರುವುದು ತಪ್ಪಲ್ಲ ಅಲ್ಲವೇ ಎಂದರು. ಆಗ ನಾನು ಶ್ರೀಚರಣರ ಚರಣಗಳ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತೆನು. ಅಮೃತ ನೋಟದಿಂದ ನನ್ನನ್ನು ತಮ್ಮ ದಿವ್ಯ ಹಸ್ತಗಳಿಂದ ಎತ್ತಿ ಆ ಹಸ್ತಗಳನ್ನು ನನ್ನ ತಲೆಯ ಮೇಲೆ ಇಟ್ಟರು. ನನ್ನ ಹಿಂದಿನ ಜನ್ಮ ಜ್ಞಾಪಕಕ್ಕೆ ಬರಲು ಯೋಗ ಶಕ್ತಿ ನನ್ನಲ್ಲಿ ಚಲಿಸಿತು. ಕುಂಡಲಿನಿ ಶಕ್ತಿ ಜಾಗೃತವಾಗತೊಡಗಿತು. ಶ್ರೀಪಾದರು ಸಾವಧಾನವಾಗಿ ಹೆಜ್ಜೆಯನ್ನಿಕ್ಕುತ್ತಾ ಮಾಯವಾದರು. ನರಸಾವಧಾನಿ ತನ್ನ ಮನೆಯಲ್ಲಿ ಸೊಪ್ಪನ್ನು ಬೆಳೆಯುತ್ತಿದ್ದನು. ಅದು ಬಹಳ ರುಚಿಕರವಾದದ್ದೆಂದು ಪ್ರಸಿದ್ಧಿ. ಎಷ್ಟು ಕೇಳಿಕೊಂಡರೂ ಯಾರಿಗೂ ಅವರು ಸೊಪ್ಪು ಕೊಡುತ್ತಿರಲಿಲ್ಲ. ಯಾರಿಂದಾಗಲಿ ತನಗೆ ಅತಿಯಾದ ಪ್ರತಿಫಲ ಇದ್ದ ಪಕ್ಷದಲ್ಲಿ ಮಾತ್ರ ಸೊಪ್ಪು ಕೊಡುತ್ತಿದ್ದರು. ಶ್ರೀಪಾದರು ಒಮ್ಮೆ ತನ್ನ ತಾಯಿಯನ್ನು ಸೊಪ್ಪು ಹಾಕಿ ಅಡಿಗೆ ಮಾಡಲು ಕೇಳಿದರು. ಅದು ನರಸಾವಧಾನಿ ಮನೆಯ ಸೊಪ್ಪಿನಿಂದ. ಅದು ಅಸಾಧ್ಯವಾಗಿ ಕಂಡುಬರಲು ಅಜ್ಜನಾದ ಬಾಪನಾರ್ಯರು, ಮಗು ಶ್ರೀಪಾದ, ನಾಳೆ ಬೆಳಗ್ಗೆ ನೀನೇ ಖುದ್ದಾಗಿ ನರಸಾವಧಾನಿ ಅಜ್ಜನನ್ನು ಸೊಪ್ಪು ಕೊಡಲು ಕೇಳು. ನಾನು ನಿನ್ನನ್ನು ಎತ್ತಿಕೊಂಡು ಹೋಗುವೆನು. ಒಂದು ವೇಳೆ ಅವರು ನಿರಾಕರಿಸಿದರೆ ಆ ವಿಷಯ ಮಾತ್ರ ಯಾರಿಗೂ ತಿಳಿಸಬಾರದು ಎನ್ನಲು ಅದಕ್ಕೆ ಶ್ರೀಪಾದರು ಒಪ್ಪಿದರು. ಮಾರನೇ ದಿನ ಬೆಳಿಗ್ಗೆ ಬಾಪನಾರ್ಯರು ಶ್ರೀಪಾದರನ್ನು ಎತ್ತಿಕೊಂಡು ನರಸಾವಧಾನಿಯವರ ಮನೆಗೆ ಹೊರಟಿದ್ದರು. ದೊಡ್ಡವರನ್ನು ಗೌರವಿಸಬೇಕೆಂದು, ಅವರ ಆಶೀರ್ವಾದ ಮಕ್ಕಳು ಪಡೆಯಬೇಕೆಂದು ಬಾಪನಾರ್ಯರು ಅಂದರು. ಶ್ರೀಪಾದರು ಒಪ್ಪಿಕೊಂಡರು. ನರಸಾವಧಾನಿ ಬೀದಿ ಬಡಿದ ಕಡೆ ಜಗಲಿಯ ಮೇಲಿದ್ದರು. ಅವರಿಗೆ ಉದ್ದವಾದ ಶಿಖೆ ಚುಟ್ಟು ಇತ್ತು. ಆ ಸಮಯದಲ್ಲೇ ಹಜಾಮನು ಬಂದು ಕ್ಷೌರ ಮಾಡುವ ಯತ್ನದಲ್ಲಿದ್ದನು. ಅಜ್ಜನ ಭುಜದ ಮೇಲೆ ಕುಳಿತಿದ್ದ ಶ್ರೀಪಾದರು ನರಸಾವಧಾನಿಯನ್ನು ಕಂಡು ಕೈ ಮುಗಿದು ನಮಸ್ಕರಿಸಿದರು. ಆ ಕ್ಷಣ ಘಟನೆಗೆ ನರಸಾವಧಾನಿ ಅಚ್ಚರಿಗೊಂಡರು. ಶ್ರೀಪಾದರ ದೃಷ್ಟಿ ನರಸಾವಧಾನರ ಜುಟ್ಟಿನ ಮೇಲೆ ಬಿತ್ತು. ಅಪ್ರಯತ್ನವಾಗಿ ಜುಟ್ಟು ಕೆಳಗೆ ಬಿತ್ತು. ಜುಟ್ಟು ಅದಕ್ಕದೆ ಹೇಗೆ ಕಳಚಿಕೊಂಡು ಕೆಳಗೆ ಬಿತ್ತು ಅವರಿಗೆ ಅರ್ಥವಾಗದೆ ಸಂದಿಗ್ಧೆಯಲ್ಲಿದ್ದರು. ಆಗ ಶ್ರೀಚರಣರು ಅಜ್ಜನಿಗೆ, ತಾತ, ನರಸಣ್ಣ ತಾತರಿಗೆ ಬಲು ಇಷ್ಟವಾದ ಜುಟ್ಟು ಅದಷ್ಟಕ್ಕೆ ಅದೇ ಕಳಚಿ ಬಿದ್ದಿದೆ. ಈಗ ನಾನು ಅವರಿಗೆ ಅಷ್ಟೇ ಪ್ರಿಯವಾದ ಸೊಪ್ಪು ಕೇಳಿದರೆ ಏನು ಚೆಂದ. ಮೊದಲಿಗೆ ದುಃಖದಲ್ಲಿರುವ ಅವರನ್ನು ಮತ್ತಷ್ಟು ದುಃಖಪಡಿಸಲಾರೆ. ನಮ್ಮ ಮನೆಗೆ ವಾಪಸ್ಸು ನಡೆಯಿರಿ ಎಂದು ಹೇಳಿದರು. ತದನಂತರ ಶ್ರೀಪಾದರು ತನಗೆ ಸೊಪ್ಪು ಬೇಕೆಂದು ಎಂದಿಗೂ ಕೇಳಲಿಲ್ಲ. ಶ್ರೀಪಾದರು ತನಗೆ ನಮಸ್ಕಾರ ಮಾಡುವುದರಲ್ಲಿ ಆದ ಮೋಸ ನರಸಣ್ಣಿಗೆ ತಿಳಿದು ಬಂತು. ಅವರು ಧ್ಯಾನದಲ್ಲಿದ್ದಾಗ ಅವರನ್ನೇ ಹೋಲಿದ ಒಬ್ಬ ವರ್ಚಸ್ವಿ ತನ್ನಿಂದ ಈಚೆಗೆ ಹೊರಟರು. ನೀನಾರು, ಎಲ್ಲಿಗೆ ಹೊರಟಿದ್ದೀಯಾ ಎಂದು ನರಸಾವಧಾನಿ ಪ್ರಶ್ನಿಸಿದರು. ಆ ವರ್ಚಸ್ವಿ, ನಾನು ನಿನ್ನಲ್ಲಿದ್ದ ಪುಣ್ಯ ಶರೀರ. ನೀನು ಇಲ್ಲಿಯವರೆಗೂ ಅದೆಷ್ಟೋ ಸಲ ವೇದಾಧ್ಯಯನ ಮಾಡಿ ಸ್ವಯಂಭೂ ದತ್ತರನ್ನು ಆರಾಧಿಸಿದೆ. ಆ ದತ್ತ ಅವತಾರಿಯಾದ ಶ್ರೀಪಾದರನ್ನೇ ಅವಮಾನಿಸಿದೆ. ನಿನಗೆ ನಿನ್ನ ಜುಟ್ಟಿನ ಮೇಲೆ ಮತ್ತು ನಿನ್ನ ಸೊಪ್ಪಿನ ಮೇಲಿನ ವ್ಯಾಮೋಹ ಎಳ್ಳಷ್ಟು ಆದರೂ ಶ್ರೀವಲ್ಲಭರ ಮೇಲೆ ಇದ್ದಿದ್ದರೆ ನಿನ್ನ ಜನ್ಮ ಸಾರ್ಥಕವಾಗಿರುತ್ತಿತ್ತು. ಮೋಹ ನಾಶವಾದರೇನೆ ಮೋಕ್ಷ. ನೀನು ಮೋಹಪಾಶಗಳಲ್ಲಿ ಸಿಕ್ಕಿದ್ದೀಯ. ಸದ್ಯದಲ್ಲೇ ನಿನಗೆ ದರಿದ್ರ ಬರಲಿದೆ. ಅದರ ನಿವಾರಣೆಗೆಂದೇ ನಿನ್ನಿಂದ ಶಾಖದಾನವನ್ನು, ಅಂದರೆ ಸೊಪ್ಪನ್ನು ಪಡೆಯಲು ಶ್ರೀಗಳು ಬಯಸಿದರು. ಆ ಕೋರಿಕೆಯಂತೆ ನೀನು ಸೊಪ್ಪನ್ನು ಕೊಟ್ಟಿದ್ದರೆ ದರಿದ್ರ ದಶೆ ಬರದೆ ಐಶ್ವರ್ಯ ಸಹ ಬಂದಿರುವುದು. ಆ ಅವಕಾಶವನ್ನು ನೀನು ಕೈಯಾರೆ ಕಳೆದುಕೊಂಡೆ. ಆದರೂ ಶ್ರೀಪಾದರು ಕರುಣಾಮಯಿ. ಅವರು ಈ ಅವತಾರವನ್ನು ಸಾಕು ಮಾಡಿ ಮತ್ತೊಂದು ಅವತಾರ ತೋರಿಸುವುದರಲ್ಲಿದ್ದಾರೆ. ಆಗ ನೀನು ಒಬ್ಬ ಬಡ ಬ್ರಾಹ್ಮಣನಾಗಿರುವೆ. ಆಗಲೂ ನೀನು ನಿನ್ನ ಮನೆಯ ಹಿತ್ತಲಲ್ಲಿ ಸೊಪ್ಪನ್ನು ಬೆಳೆಸುವೆ. ಸರಿಯಾದ ಸಮಯ ಬಂದಾಗ ನಿನ್ನ ಪುಣ್ಯ ರೂಪವಾದ ನಾನು ನಿನ್ನಲ್ಲಿ ಪ್ರವೇಶಿಸುವೆ.
ತದನಂತರ ಶ್ರೀಚರಣರು ನಿನ್ನ ಮನೆಗೆ ಬಂದು ನೀನು ಪ್ರೀತಿಯಿಂದ ಬಡಿಸಿದ ಸೊಪ್ಪಿನ ಅಡಿಗೆಯನ್ನು ಭುಜಿಸಿ ನಿನಗೆ ಐಶ್ವರ್ಯವನ್ನು ಅನುಗ್ರಹಿಸುವರು. ಆಗ ಶ್ರೀಪಾದರು ನಮಸ್ಕರಿಸಿದ್ದು ನಿನಗೆ ಅಲ್ಲ, ನಿನ್ನಲ್ಲಿದ್ದ ಆ ಪುಣ್ಯ ಸ್ವರೂಪವಾದ ನನ್ನನ್ನು. ಈಗ ಅವರ ಶರೀರದೊಳು ಪ್ರವೇಶಿಸಲು ಆಜ್ಞೆ. ಆದ್ದರಿಂದ ಈಗ ಸದ್ಯಕ್ಕೆ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ. ಶ್ರೀಪಾದರಿಂದ ನಮಸ್ಕರಿಸಲ್ಪಟ್ಟು ನನ್ನನ್ನು ಕಳೆದುಕೊಂಡಿದ್ದೀಯ. ಉಳಿದಿರುವುದು ನಿನ್ನಲ್ಲಿರುವ ಪಾಪ ಪುರುಷ ಮಾತ್ರವೇ ಎಂದು ನುಡಿದು ಆತನಲ್ಲಿದ್ದ ಆ ಪುಣ್ಯ ಪುರುಷ ಶ್ರೀಪಾದರಲ್ಲಿ ಲೀನವಾದನು. ಅಂದಿನಿಂದ ನರಸಾವಧಾನಿಯ ಸ್ಥಿತಿ ಕ್ಷೀಣಿಸಲಾಯಿತು. ಹಿಂದಿನ ವರ್ಚಸ್ಸು ಕಳೆದುಕೊಂಡು ಅವರ ಮಾತನ್ನು ಲೆಕ್ಕಿಸುವವರಿಲ್ಲವಾದರು. ಪೀಠಿಕಾಪುರದಲ್ಲಿ ವಿಶೂಚಿ ಅಂದರೆ ಕಾಲರ ವ್ಯಾಧಿ ಪ್ರಬಲವಾಗಿತು. ಅನೇಕರು ಮರಣಿಸಿದರು. ಜಲದೋಷದಿಂದ ಕ್ರಿಮಿಗಳು ಜಾಸ್ತಿ ಆಗುತ್ತಿವೆ ಎಂದು, ಆ ಕಾರಣ ರೋಗ ಪ್ರಬಲವಾಗುತ್ತದೆ ಎಂದು ವೈದ್ಯರು ಹೇಳಿದರು. ಜನ ಹೆದರಿ ಈ ದೊಡ್ಡ ರೋಗದಿಂದ ತಮ್ಮನ್ನು ಕಾಪಾಡಬೇಕೆಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಉಪಾಯವನ್ನು ಆಚರಿಸಲು ಸಹಾಯ ಮಾಡಬೇಕೆಂದು ಬಾಪನಾರ್ಯರನ್ನು ಪ್ರಾರ್ಥಿಸಿದರು. ಬಾಪನಾರ್ಯರು ಅಂತರ್ದೃಷ್ಟಿಯಿಂದ ಪರಿಶೀಲಿಸಿ ಇದರ ಕಾರಣ ಜಲದೋಷವಲ್ಲ ಎಂದು ವಾಯುಮಂಡಲದ ಕಾಲುಷ್ಯ ಎಂದು ತಿಳಿಸಿದರು. ಆದರೆ ವೈದ್ಯರು ಇದು ವೈದ್ಯಶಾಸ್ತ್ರ ಒಪ್ಪುವುದಿಲ್ಲ ಎಂದರು. ಜನರು ಗ್ರಾಮ ದೇವತೆಗೆ ತರಾವರಿ ಜೀವಬಲಿ ಮತ್ತು ಪೂಜೆಗಳನ್ನು ಮಾಡಿದರು. ಜೀವಬಲಿಯಿಂದ ಆ ಜಂತುವಿನ ಜೀವಶಕ್ತಿ ಅಂದರೆ ಪ್ರಾಣಶಕ್ತಿ ಬಿಡುಗಡೆಯಾಗಿ ಮಂತ್ರೋಚ್ಚಾಟನೆಯಿಂದ ಆ ಪ್ರಾಣಶಕ್ತಿಯನ್ನು ವಶ ಮಾಡಿಕೊಳ್ಳಬಹುದೆಂದು ತಂತ್ರಜ್ಞರ ನಂಬಿಕೆ. ಪ್ರಾಣಶಕ್ತಿ ವೃದ್ಧಿ ಯೋಗ ಪ್ರಕ್ರಿಯೆಗಳಿಂದ ಸಾಧಿಸಬಹುದೆಂದು, ಗ್ರಾಮ ದೇವತೆಯನ್ನು ಸಾತ್ವಿಕಾರಾಧನೆಯಿಂದ ಪ್ರಸನ್ನ ಮಾಡಿಕೊಳ್ಳಬಹುದೆಂದು ಬಾಪನಾರ್ಯ ಸೂಚಿಸಿದರು. ಆದರೂ ಜನ ಪ್ರಾಣಿ ಬಲಿ ಮಾಡುತ್ತಲೇ ಇದ್ದರು. ಶ್ರೀಪಾದರಂದು ಅವರ ದಿವ್ಯ ಲೀಲೆಗಳಲ್ಲಿ ವಿಶ್ವಾಸವಿರುವ ಕೆಲ ಮಂದಿ ಶ್ರೀಚರಣರನ್ನು ಈ ವಿಷಯದ ಬಗ್ಗೆ ಕೇಳಿಕೊಂಡರು. ಆಗ ಶ್ರೀಚರಣರು ಗ್ರಾಮ ದೇವತೆಯನ್ನು ಪ್ರಾಣಿ ಬಲಿ ಕೇಳದೆ ಸಮುದ್ರ ಸ್ನಾನಕ್ಕೆ ಹೋಗಬೇಕೆಂದು ತಾವು ಹೇಳಿದ್ದ ಹಾಗೆ ತಿಳಿಸಿದರು. ಕೇವಲ ಹಾಲು ಉಕ್ಕಿಸಿದರೆ ರಕ್ಷಾ ಕಾಳಿಕಾಂಬೆ ಶಾಂತಿಸುವಳೆಂದು ಈ ವಿಷಯ ಎಲ್ಲ ಗ್ರಾಮ ಪ್ರಜೆಗಳಿಗೆ ತಪ್ಪಡಿ ಹೊಡೆಯುತ್ತಾ ಸಾರಬೇಕೆಂದು ಹೇಳಿದರು. ವಿಶೂಚಿ ರೋಗಗ್ರಸ್ತನಾದ ವೆಂಕಯ್ಯ ಡಂಗೂರ ಹಾಕಬೇಕೆಂದು ಸಹ ಹೇಳಿದರು. ಶ್ರೀವಲ್ಲಭರ ವಿಶ್ವಾಸಿಗಳು ಮರಣಾವಸ್ಥೆಯಲ್ಲಿದ್ದ ವೆಂಕಯ್ಯನಿಗೆ ಈ ವಿಷಯ ತಿಳಿಸಲು ಆತ ಮೂರ್ಛೆ ಹೋದನು. ಒಂದೇ ಗಳಿಗೆಯಲ್ಲಿ ಪೂರ್ಣ ಸ್ವಸ್ಥನಾಗಲು ಡಂಗೂರ ಹಾಕಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಶ್ರೀ ಬಾಪನಾರ್ಯರು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕೊಡಲು ಕೇಳಿದರು. ವಿಷಕ್ರಿಮಿಗಳ ಸಂಹಾರಕ ಮಂತ್ರ ಉಚ್ಚರಿಸಿದರು. ವಿಷಕ್ರಿಮಿಗಳು ಟಪ ಟಪ ಎಂದು ವಾಯುಮಂಡಲದಿಂದ ನೀರಿನಲ್ಲಿ ಬಿದ್ದವು. ವಾಯುಮಂಡಲದ ಕಾಲುಷ್ಯ ನಿರ್ಮೂಲವಾಗಿತು. ವಿಶೂಚಿ ದೊಡ್ಡ ರೋಗ ಪೀಠಿಕಾಪುರವನ್ನು ಬಿಟ್ಟು ಹೋಯಿತು. ಶ್ರೀಪಾದರ ಜನುಮ ದಿನವಾದ ಗಣೇಶ ಚತುರ್ಥಿಯಂದು ರಾಜಶರ್ಮ ಪತ್ನಿಯ ಜೊತೆ ಶ್ರೀಚರಣರನ್ನು ಕರೆದುಕೊಂಡು ಬಾಪನಾರ್ಯರ ಮನೆಗೆ ಹೋದರು. ಶ್ರೀ ಬಾಪನಾರ್ಯರು ಶ್ರೀವಲ್ಲಭರ ಪಾದಗಳನ್ನು ಪರಿಶೀಲಿಸಿ ಶುಭ ಲಕ್ಷಣಗಳನ್ನು ದರ್ಶಿಸಲು ಯತ್ನಿಸಿದಾಗ ಎಲ್ಲ ಕಣ್ಣಿಗೆ ಮಿಂಚಿನಂತ ಕಾಂತಿ ಮಾತ್ರವೇ ಕಂಡುಬರುತ್ತಿತ್ತು. ಶ್ರೀ ಮಹಾವಿಷ್ಣುವಿಗೆ ಇರುವ ಶುಭ ಲಕ್ಷಣಗಳನ್ನು ಕಾಣಲು ಆಗುತ್ತಿರಲಿಲ್ಲ. ಇದು ಅವರಿಗೆ ಆಶ್ಚರ್ಯವಾಗಿ ಕಂಡಿತು. ಒಂದು ದಿನ ಬೆಳಗಿನ ಜಾವವೇ ಅಕ್ಕಿಯನ್ನು ಕುಟ್ಟಿದಾಗ ಬರುವ ತೌಡಿನ ಮೇಲೆ ದಿವ್ಯ ಪಾದ ಹೆಜ್ಜೆಯ ಗುರುತನ್ನು ನೋಡಿ ಬಾಪನಾರ್ಯರು ತನ್ನ ಮಗಳಾದ ಸುಮತಿಯನ್ನು ಕೇಳಿದರು. ಮಗು, ಈ ತೌಡಿನ ಮೇಲೆ ಯಾರು ನಡೆದು ಹೋಗಿದ್ದು? ಆಗ ಆಕೆ, ಇನ್ಯಾರು, ನಿಮ್ಮ ಮುದ್ದಿನ ಮೊಮ್ಮಗನೇ ಎಂದಳು. ಆ ಹೆಜ್ಜೆಯ ಗುರುತು ಸುಮಾರು 16 ವರ್ಷದ ಬಾಲಕನ ಹೆಜ್ಜೆಗಳಂತೆ ಇದ್ದವು. ಮೊಮ್ಮಗನನ್ನು ಎತ್ತಿಕೊಂಡು ಅವನ ಶ್ರೀಚರಣಗಳನ್ನು ಪರೀಕ್ಷಿಸಿದರು. ಇದಕ್ಕೆ ಮುನ್ನ ಕಂಡ ಮಿಂಚಿನ ಕಾಂತಿ ತೋರಲಿಲ್ಲ. ಸ್ಪಷ್ಟವಾಗಿ ಅವನು ದತ್ತ ಅವತಾರವೇ ಎನ್ನುವ ಚಿಹ್ನೆಗಳು ಕಂಡುಬಂತು. ಪಾದಗಳನ್ನು ಮುದ್ದಾಡಿ ಸಾಕ್ಷಾತ್ ದತ್ತ ಪ್ರಭುಗಳೇ ಎಂದು ಕರಾರು ಮಾಡಿಕೊಂಡರು. ಬಾಪನಾರ್ಯರ ಬಾಯಿಂದ ತಕ್ಷಣ ಕೆಲವು ಪದಗಳು ಕೇಳಿ ಬಂದವು.
ಅವು ಛಂದಸ್ಸನ್ನು, ವ್ಯಾಕರಣ ದೋಷರಾಹಿತ್ಯವನ್ನು ಹೊಂದಿರಬೇಕಾಗಿಲ್ಲ. ಆತನ ಕಣ್ಣುಗಳಿಂದ ನೀರು ಸೋರುತ್ತಿರಲು ಶ್ರೀಪಾದರು ಶಾಂತರಾಗಿ ಒರೆಸಿದರು ಮತ್ತು ಹೀಗೆಂದರು: ತಾತ, ನೀವು ಶ್ರೀಶೈಲದಲ್ಲಿ ಸೂರ್ಯಮಂಡಲದಲ್ಲಿ ಶಕ್ತಿಪಾತ ಮಾಡಿ ಮಲ್ಲಿಕಾರ್ಜುನ ಶಿವಲಿಂಗದೊಳಕ್ಕೆ ಆಕರ್ಷಿಸಿದಿರಿ. ಅದೇ ಸಮಯಕ್ಕೆ ಸೂರ್ಯಮಂಡಲದಿಂದ ಶಕ್ತಿ ಗೋಕರ್ಣದ ಮಹಾಬಲೇಶ್ವರರಲ್ಲಿ ಮತ್ತು ಪಾದಗಯಾ ಕ್ಷೇತ್ರದ ಸ್ವಯಂಭೂ ದತ್ತರಲ್ಲಿ ಆಕರ್ಷಿಸಲ್ಪಟ್ಟಿತು. ನಾನು ಗೋಕರ್ಣ ಕ್ಷೇತ್ರವನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡಲು ಇಚ್ಛಿಸುತ್ತೇನೆ. ಜೀವಿಗಳಿಗೆ ಸಂಬಂಧಪಟ್ಟ ಅನಿಷ್ಟ ಸ್ಪಂದನೆಗಳನ್ನು ಮಹಾಬಲೇಶ್ವರ ಅಂದರೆ ಪರಮೇಶ್ವರನ ಆತ್ಮಲಿಂಗದಲ್ಲಿ ಲಯ ಮಾಡಿಕೊಂಡು ಶುಭ ಸ್ಪಂದನೆಗಳನ್ನು ಆಶ್ರಿತರಿಗೆ ತಲುಪಿಸುವುದೇ ನನ್ನ ಗುರಿ. ಹಾಗೆಯೇ ದರ್ಶನದಿಂದಲೇ ಮುಕ್ತಿಯನ್ನುಂಟು ಮಾಡುವ ಮಲ್ಲಿಕಾರ್ಜುನ ಲಿಂಗವನ್ನು ಸಹ ಶಕ್ತಿವಂತವಾಗಿ ಮಾಡುತ್ತೇನೆ. ನೀನು ಸತ್ಯ ಋಷಿ, ಯತಿರೂಪಧಾರಿಯಾದ ನನಗೆ ತಾಯಿ ಪಾದ ನಮಸ್ಕಾರ ಮಾಡಿದರು ನಾನು ಅಲ್ಪಾಯುಷ್ಕರನಾಗಲಾರೆನೆಂದು ನಿರ್ಧರಿಸಿದೆ. ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿರುವ ನನಗೆ ತಾಯಿಯ ಪಾದ ನಮಸ್ಕಾರದಿಂದ ನಾನು ಅಲ್ಪಾಯುಷ್ಯದವನಾಗುವೆನೆಂದು ನಾನು ಖಚಿತವಾಗಿ ಹೇಳಿದ್ದೆ. ನಮ್ಮಿಬ್ಬರ ಮಾತುಗಳು ಸುಳ್ಳಾಗದೆ ನಾನು ನಿಮ್ಮ ಮನೆಯಲ್ಲಿ ಕೇವಲ 16 ವರ್ಷ ಇರುವೆನು. ಸಂಸಾರ ಬಂಧನಗಳಿಂದ ಮುಕ್ತಿ ಬಯಸುವ ಮುಮುಕ್ಷುವೆಂದು ತಿಳಿದುಕೊಳ್ಳಬೇಕು. ನಾನು ಚಿರಂಜೀವಿಯಾಗಿರಬೇಕೆಂಬುವ ನಿನ್ನ ಬಯಕೆಯನ್ನು ತಪ್ಪದೆ ತೀರಿಸುವೆ. ಶ್ರೀಪಾದ ಶ್ರೀವಲ್ಲಭ ನಾಮದೊಳು ಇರುವ ಈ ದಿವ್ಯ ಮಂಗಳ ಸ್ವರೂಪ ಗುಪ್ತವಾಗಿರುವುದು. ಶ್ರೀ ನೃಸಿಂಹ ಸರಸ್ವತಿಯಾಗಿ ಅವತರಿಸಿದರು ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲೇ ನಿತ್ಯ ಸತ್ಯ ರೂಪವಾಗಿ ನಿಂತಿರುವೆನು. ನೃಸಿಂಹ ಸರಸ್ವತಿಯಾಗಿ ಅವತರಿಸಿ ಶ್ರೀಶೈಲ ಕದಲೀವನದೊಳು 300 ವರ್ಷ ತಪಸ್ಸನ್ನು ಆಚರಿಸಿ ಪ್ರಜ್ಞಾಪುರದಲ್ಲಿ ಸ್ವಾಮಿ ಸಮರ್ಥರಾಗಿ ಅಲ್ಲಿನ ಔದುಂಬರ ವೃಕ್ಷದಲ್ಲಿ ನನ್ನ ಪ್ರಾಣಶಕ್ತಿಯನ್ನು ಇಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಶಿವಲಿಂಗದಲ್ಲಿ ಲೀನವಾಗುವೆನು. ಬಾಪನಾರ್ಯರಿಗೆ ಇದೆಲ್ಲವೂ ಆಶ್ಚರ್ಯ ಮತ್ತು ಅದ್ಭುತವಾಗಿ ಗೋಚರಿಸಿತು. ತಾತನ ಮನೆಯಲ್ಲಿ ಗಣೇಶ ಚತುರ್ಥಿಯ ದಿನ ಶ್ರೀಪಾದರ ಪ್ರಥಮ ಜನ್ಮದಿನ ವೈಭವದಿಂದ ನಡೆಯಿತು. ಪೀಠಿಕಾಪುರದಲ್ಲಿ ಆ ದಿನ ಮತ್ತೊಂದು ಅದ್ಭುತ ನಡೆಯಿತು. ಪ್ರಾತಃ ಕಾಲದಲ್ಲೇ ನರಸಾವಧಾನಿ, ಪೂಜಾರಿ ಮತ್ತಿತರರು ಶ್ರೀ ಕುಕ್ಕುಟೇಶ್ವರಾಲಯ ದರ್ಶನಕ್ಕೆ ಹೊರಟಾಗ ಅಲ್ಲಿ ಸ್ವಯಂಭೂ ದತ್ತರ ವಿಗ್ರಹ ಇರಲಿಲ್ಲ. ಈ ವಿಷಯ ಕಾಡ್ಗಿಚ್ಚಿನಂತೆ ಊರೆಲ್ಲ ವ್ಯಾಪಿಸಿತು. ನರಸಾವಧಾನಿಯನ್ನು ದ್ವೇಷಿಸುವ ತಾಂತ್ರಿಕನೊಬ್ಬನು ವಿಗ್ರಹ ನಾಪತ್ತೆಯಾಗಿರುವುದು ಕ್ಷುದ್ರವಿದ್ಯೆ ತಿಳಿದ ನರಸಾವಧಾನಿಯ ಕೆಲಸವೆಂದು ಪ್ರಚಾರ ಮಾಡಿದನು. ಆಗ ಪೀಠಿಕಾಪುರದ ಬ್ರಾಹ್ಮಣರು ನರಸಾವಧಾನರ ಮನೆಯನ್ನು ಜಪ್ತಿ ಮಾಡಿದರು. ಇದರ ಬಗ್ಗೆ ಬಾಪನಾರ್ಯರು ಸತ್ಯವು ಸಮಯ ಬಂದಾಗ ಈಚೆಗೆ ಬರುವುದೆಂದು ಆಗ ಮಾತನಾಡೋಣವೆಂದು ಮೌನ ವಹಿಸಿದರು. ನೆಲ ಅಗೆಯಲು ನರಸಾವಧಾನಿ ಮನೆಯಲ್ಲಿ ಕ್ಷುದ್ರ ವಿದ್ಯೆಗೆ ಸಂಬಂಧಿಸಿದ ಮಾನವ ಕಪಾಲ ಮುಂತಾದವು ಈಚೆಗೆ ಬಂದು ಅವರು ನಿರ್ದೋಷಿಯಾದರೂ ಕ್ಷುದ್ರ ವಿದ್ಯಾ ಉಪಾಸಕರೆಂದು ಖಚಿತವಾಯಿತು. ದಿನೇ ದಿನೇ ಅವರ ಸ್ವಸ್ಥತೆ ಕ್ಷೀಣಿಸಿತು. ತನ್ನ ಮನೆಯಲ್ಲಿದ್ದ ಒಂದು ಗೊಡ್ಡು ಹಸುವನ್ನು ಎತ್ತಿನಂತೆ ಉಪಯೋಗಿಸುತ್ತಾ ಆಹಾರವನ್ನು ಸರಿಯಾಗಿ ಕೊಡದವನಾಗಿದ್ದನು. ತಾಂತ್ರಿಕನು ಆ ಗೋವಿನಲ್ಲಿ ಕ್ಷುದ್ರ ಶಕ್ತಿಯನ್ನು ಪ್ರವೇಶ ಮಾಡಿಸಿದನು. ಅದು ಒಂದು ದಿನ ಹಗ್ಗವನ್ನು ಬಿಡಿಸಿಕೊಂಡು ಭೀಕರವಾಗಿ ಮನೆಯವರನ್ನು ಗುಮ್ಮಿ ತನ್ನ ಯಜಮಾನರ ಪ್ರೀತಿಯ ಸೊಪ್ಪಿನ ತೋಟವನ್ನು ಧ್ವಂಸ ಮಾಡಿತು. ಯಾರಿಗೂ ಅದನ್ನು ಹಿಡಿದು ಕಟ್ಟಲು ಆಗಲಿಲ್ಲ. ಅಂದು ಯಜಮಾನರ ತಾಯಿಯ ಅಬ್ದೀಕವಾಗಿದ್ದು ಸಮೃದ್ಧಿಯಾಗಿ ಮಾಡಲಾಗಿದ್ದ ಕಜ್ಜಾಯಾದಿಗಳನ್ನು ಹಸು ತಿಂದು ಹಾಕಿತು. ಬ್ರಾಹ್ಮಣರ ಭೋಜನವಾಗಿದ್ದರೂ ಮನೆಯವರ್ಯಾರೂ ತಿಂದಿರಲಿಲ್ಲ. ಶ್ರೀಪಾದರು ತಂದೆ ರಾಜಶರ್ಮರೊಂದಿಗೆ ನರಸಣ್ಣರ ಮನೆಗೆ ಹೋಗಬೇಕೆಂದು ಹಠ ಮಾಡಿದರು. ಮನೆಯ ಮುಂದೆ ನಿಲ್ಲಲು ಆ ಉದ್ರೇಕದಲ್ಲಿದ್ದ ಹಸು ಶ್ರೀಪಾದರನ್ನು ಕಂಡ ಕೂಡಲೇ ಶಾಂತಗೊಂಡು ಬಂದು ಅವರಿಗೆ 3 ಸಲ ಸುತ್ತಿ ಪ್ರದಕ್ಷಿಣೆ ಮಾಡಿ ಪಾದ ನಮಸ್ಕಾರ ಮಾಡಿ ಪ್ರಾಣ ಬಿಟ್ಟಿತು. ಈ ಸಂಘಟನೆ ಕುರಿತು ಪೀಠಿಕಾಪುರ ವಾಸಿಗಳು ವಿವಿಧ ರೀತಿಯಲ್ಲಿ ಮಾತಾಡಿಕೊಂಡರು.
ನರಸಾವಧಾನಿ ಮನೆ ಕಜ್ಜಾಯದಲ್ಲಿ ವಿಷ ಅಕಸ್ಮಾತ್ತಾಗಿ ಸೇರಿದೆ ಎಂದು, ಅದೃಷ್ಟದಿಂದ ಬ್ರಾಹ್ಮಣರು ಪಾರಾಗಿದ್ದರೆಂದು, ಅದನ್ನು ತಿಂದ ಹಸು ಸತ್ತು ಹೋಯಿತೆಂದು, ನರಸಾವಧಾನಿಗೆ ಈಗ ಗೋಹತ್ಯಾ ಪಾತಕ ಸಹ ಸುತ್ತಿದೆ ಎಂದು ವ್ಯಾಖ್ಯಾನಿಸಿದರು. ಇದು ನರಸಾವಧಾನಿಗೆ ನೋವು ಉಂಟು ಮಾಡಿತು. ಆ ಗೋವು ಶ್ರೀಪಾದರಿಗೆ ಸುತ್ತಿ ನಮಸ್ಕರಿಸಿದ್ದ ಕಾರಣ ಆ ಬಾಲಕ ದೈವಾಂಶವುಳ್ಳ ಅಸಾಧಾರಣದವ ಎಂದು ಬಹಳಷ್ಟು ಮಂದಿ ಭಾವಿಸಿದರು. ರಾಜಶರ್ಮ ಆಯುರ್ವೇದ ವೈದ್ಯವನ್ನು ಸ್ವಲ್ಪ ತಿಳಿದುಕೊಂಡಿದ್ದು, ನರಸಾವಧಾನಿಯ ಬೇಡಿಕೆಯಂತೆ ಅವರಿಗೆ ಚಿಕಿತ್ಸೆ ಮಾಡುತ್ತಿದ್ದರು. ನರಸಾವಧಾನಿಯ ಮನೆಗೆ ಚಿಕಿತ್ಸೆಗೆ ಹೋದಾಗಲೆಲ್ಲ ರಾಜಶರ್ಮರ ಜೊತೆ ಅವರ ಮನೆಗೆ ಶ್ರೀಪಾದರು ಸಹ ಹೋಗುತ್ತಿದ್ದರು. ರಾಜಶರ್ಮರು ಅಷ್ಟು ಚಿಕಿತ್ಸೆ ಕೊಟ್ಟರೂ ನರಸಾವಧಾನಿಗೆ ವಾಸಿಯಾಗದೆ ಅವರ ಆರೋಗ್ಯ ಮತ್ತಷ್ಟು ಕೆಟ್ಟಿತು. ಒಂದು ದಿನ ಅವರು ಸ್ವರ್ಗಸ್ಥರಾದರು. ಪೀಠಿಕಾಪುರದಲ್ಲಿ ಪುಕಾರು, ಕಿವಿಮಾತುಗಳು, ವಕ್ರಭಾಷ್ಯಗಳು ಅಸತ್ಯವನ್ನು ಸತ್ಯವಾಗಿಯೂ ನಿಜವನ್ನು ಸುಳ್ಳಾಗಿಯೂ ತೋರಿಸುವುದೇ ಹೆಚ್ಚಾಗಿತ್ತು. ರಾಜಶರ್ಮ ಒಳ್ಳೆಯ ಉದ್ದೇಶದಿಂದಲೇ ಚಿಕಿತ್ಸೆ ಮಾಡಿದರು. ಸಫಲವಾಗಲಿಲ್ಲ. ಹುಟ್ಟು ಸಾವು ದೈವಾಧೀನ ತಾನೆ. ನರಸಾವಧಾನಿ ತಂತ್ರದಿಂದ ಮೃತಪಟ್ಟರೆಂದು ಕೆಲವರು, ರಾಜಶರ್ಮರು ದ್ವೇಷದಿಂದ ನರಸಾವಧಾನಿಗೆ ಔಷಧವಿತ್ತರೆಂದು, ಬೇರೆ ವೈದ್ಯರಾಗಿದ್ದಲ್ಲಿ ಉಳಿಯುತ್ತಿದ್ದರೆಂದು ಕೆಲವರು ಊಹಿಸಿದರು. ಇನ್ನು ಕೆಲವರು ಶ್ರೀಪಾದ ಶ್ರೀವಲ್ಲಭರನ್ನು ದತ್ತಾವತಾರಿ ಎಂದು ಭಾವಿಸುವುದು ಅವಿವೇಕವೆಂದು, ಪ್ರತಿದಿನ ಶ್ರೀಪಾದರು ನರಸಾವಧಾನಿಯ ಮನೆಗೆ ಹೋಗುತ್ತಿದ್ದನಲ್ಲವೇ, ಹಾಗಾದರೆ ಶ್ರೀಪಾದ ಸಾಮಾನ್ಯ ಬಾಲಕನೇ ಎಂದು ಅನುಮಾನಿಸಿದರು. ವಿಷದಿಂದ ಆ ಗೋವು ಸತ್ತ ಕಾರಣ ನರಸಾವಧಾನಿಗೆ ಗೋಹತ್ಯೆ ಪಾತಕ ಮುತ್ತಿ ಅವರು ಸತ್ತರೆಂದು, ಆ ಮನೆಯಲ್ಲಿ ಇನ್ನಷ್ಟು ಸಾವಿನ ಸುದ್ದಿ ಬರಲಿದೆ ಎಂದು, ಆ ಪಾಪ ಪ್ರಾಯಶ್ಚಿತ್ತವಾಗಿ ಬ್ರಾಹ್ಮಣರಿಗೆ ಭಾರಿ ದಾನ ಧರ್ಮ ಮಾಡಬೇಕೆಂದು, ಚಿನ್ನದ ಗೋಪ್ರತಿಮೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕೆಂದು, ಒಂದು ಮಂಡಲ ಕಾಲ ಮಹಾಶಾಂತಿ ಹೋಮಗಳನ್ನು ಮಾಡಿಸಿ ಪ್ರತಿದಿನವೂ ಬ್ರಾಹ್ಮಣರಿಗೆ ಸಂತರ್ಪಣೆ ಸಮಾರಾಧನೆ ಆಗಬೇಕೆಂದು ತೀರ್ಮಾನಿಸಿದರು. ಈ ಕಾರ್ಯವನ್ನು ನೆರವೇರಿಸಲು ನರಸಾವಧಾನಿಯ ಆಸ್ತಿಯೆಲ್ಲವನ್ನೂ ಮಾರಬೇಕಾಗುವುದು. ಇದು ಅವರಿಗೆ ಅಶುಭವಾಗಿ ತೋಚಿತು. ನರಸಾವಧಾನಿಯ ಶವವನ್ನು ದಹನ ಕ್ರಿಯೆಗಾಗಿ ಸ್ಮಶಾನಕ್ಕೆ ಸಾಗಿಸುತ್ತಿರುವಾಗ ರಾಜಶರ್ಮ, ಶ್ರೀಪಾದರು, ಬಾಪನಾರ್ಯರು ಸೇರಿ ನರಸಾವಧಾನಿಯ ಕುಟುಂಬದವರನ್ನು ಸಮಾಧಾನ ಮಾಡುತ್ತಿರಲು, ನರಸಾವಧಾನಿಯ ಪತ್ನಿ ಶ್ರೀಪಾದರ ಕರಗಳನ್ನು ಹಿಡಿದು, ಮಗು, ಅರಿಶಿನ ಕುಂಕುಮಕ್ಕಾಗಿ ಅದೆಷ್ಟು ದೂರವಾದರೂ ಸರಿ ಹೋಗಿ ಬರುತ್ತಿದ್ದವಳು ನಾನು. ನೀನು ದತ್ತ ದೇವರಾದರೆ ನಿನ್ನಚ್ಚರು ನರಸಣ್ಣರನ್ನು ಬದುಕಿಸಲು ಆಗದೆ ಎಂದು ಅತ್ತಳು. ಅಮೃತ ಹೃದಯರಾದ ಶ್ರೀಪಾದರು ಆಕೆಯ ಕಣ್ಣೀರು ಒರೆಸಿ ಮೌನವಾಗಿದ್ದರು. ಶವಯಾತ್ರೆ ಪ್ರಾರಂಭವಾಯಿತು. ರಾಜಶರ್ಮ, ಶ್ರೀಪಾದರು, ಬಾಪನಾರ್ಯರು ಸಹ ಸ್ಮಶಾನದಲ್ಲಿರಲು, ನರಸಾವಧಾನಿಯ ಹಿರಿಯ ಪುತ್ರ ಶವಕ್ಕೆ ಬೆಂಕಿ ಹಚ್ಚಲಿರಲು ಶ್ರೀಪಾದರ ಕಣ್ಣುಗಳಿಂದ 2 ತೊಟ್ಟು ಕಣ್ಣೀರು ಬಿತ್ತು. ಮೇಘ ಗರ್ಜನೆಗೆ ಸಮವಾದ ಕಂಠದಿಂದ ಶ್ರೀಪಾದರು, ಹಳ, ಸತ್ತ ತಂದೆಗೆ ಬೆಂಕಿಗಿಡುವ ಮಗನನ್ನು ಕಂಡಿದ್ದೇನೆ ಹೊರತು ಜೀವಂತವಿರುವ ತಂದೆಗೆ ಬೆಂಕಿಗಿಡುವವನನ್ನು ನೋಡಿಲ್ಲ ಎಂದರು. ಆಗ ಎಲ್ಲರೂ ನೋಡುತ್ತಿರಲು ಶ್ರೀಪಾದರು ನರಸಾವಧಾನಿಯ ಭ್ರೂಮಧ್ಯ ಭಾಗವನ್ನು ತನ್ನ ಹೆಬ್ಬೆಟ್ಟಿನಿಂದ ಮುಟ್ಟಿ ತನ್ನ ಭ್ರೂಮಧ್ಯ ಭಾಗವನ್ನು ಒತ್ತಿಕೊಂಡರು. ಅಷ್ಟೇ, ನರಸಾವಧಾನಿಯಲ್ಲಿ ಚೈತನ್ಯ ಬರಲಾರಂಭಿಸಿತು. ಶ್ರಮಯಾತ್ರೆಗಾಗಿ ಬಂದ ತನ್ನವರೊಡನೆ ರಾಯರು ಶೋಭಾಯಾತ್ರೆಯಲ್ಲಿ ಮನೆಗೆ ಬಂದರು. ಶ್ರೀಪಾದರು ಅವರ ಭ್ರೂಮಧ್ಯವನ್ನು ಮುಟ್ಟುವುದರಿಂದ ಕರ್ಮಸೂತ್ರದ ಸೂಕ್ಷ್ಮಾಂಶ ಅರ್ಥವಾಯಿತು. ತನ್ನ ಮನೆಯ ಗೊಡ್ಡು ಹಸು ತನ್ನ ತಾಯಿಯೇ ಎಂದು ಜ್ಞಾನವಾಯಿತು. ವಯಸ್ಸಾದ ಎತ್ತು ತನ್ನ ತಂದೆ ಎಂದು ತಿಳಿಯಿತು. ಅವರಿಬ್ಬರು ಅವನ ಅಜ್ಜಿ ಅಜ್ಜಂದಿರನ್ನು ಮುದಿ ವಯಸ್ಸಿನಲ್ಲಿ ಸರಿಯಾಗಿ ನೋಡಿಕೊಳ್ಳದ ಕಾರಣ ಇಂತಹ ಹೀನ ಜನುಮವನ್ನೆತ್ತಿ ತನಗೆ ಸೇವೆ ಸಲ್ಲಿಸಿದರೆಂದು ಅರ್ಥವಾಯಿತು. ಮರಣಾವಸ್ಥೆಯಲ್ಲಿದ್ದ ಗೋಮಾತೆ ತನ್ನ ಕ್ಷೀರವನ್ನು ತೆಗೆದುಕೊಳ್ಳಲು ಪ್ರಾರ್ಥಿಸಿದ್ದ ಹಾಗೂ ಮುಂದಿನ ಜನುಮದಲ್ಲಿ ಗೊಡ್ಡು ಹಸುವಾಗಿ ಜನಿಸಿದಾಗ ಹಾಲನ್ನು ತೆಗೆದುಕೊಳ್ಳುವೆನೆಂದು ಅಭಯವಿತ್ತ ಹಾಗೆ ಶುದ್ಧವಾಗಿ ತಿಳಿಯಿತು.
ತನಗೆ ತಾಂತ್ರಿಕ ಪ್ರಯೋಗ ಮಾಡಿದ ತಾಂತ್ರಿಕನು ಸ್ವಲ್ಪ ಕಾಲಕ್ಕೆ ಸ್ವರ್ಗಸ್ಥನಾಗುವನು ಎಂದು ಬರುವ ಜನ್ಮದಲ್ಲಿ ಬ್ರಹ್ಮರಾಕ್ಷಸನಾಗಲು ಶ್ರೀಪಾದರು ಸನ್ಯಾಸ ವೇಷದಲ್ಲಿ ಅವನನ್ನು ಅನುಗ್ರಹಿಸುವುದಾಗಿಯೂ ಸೂಕ್ಷ್ಮಲೋಕ ಸಂಗತಿಗಳನ್ನು ಆತ ಗ್ರಹಿಸಲಾರಂಭಿಸಿದನು. ಆತ ಸಹ ಮರುಜನ್ಮದಲ್ಲಿ ಸನ್ಯಾಸಿ ವೇಷದಲ್ಲಿರುವ ಶ್ರೀಪಾದರವರಿಂದ ಅನುಗ್ರಹಿಸಲ್ಪಟ್ಟು ಅಧಿಕ ಸಂಪತ್ತು ಪಡೆದು ತನ್ನ ಮನೆಯಲ್ಲಿ ಶ್ರೀಚರಣರು ಅಲ್ಲೇ ಬೆಳೆದ ಸೊಪ್ಪಿನ ಊಟ ಸೇವಿಸಿ ಖುದ್ದಾಗಿ ಸೊಪ್ಪಿನ ತೋಟವನ್ನು ನಿರ್ಮೂಲನೆ ಮಾಡಿ ಬಂಗಾರದ ನಾಣ್ಯಗಳು ತುಂಬಿದ ಕೊಡಗಳನ್ನು ಪ್ರಸಾದಿಸಿದ ಹಾಗೆ ಆತನು ಭವಿಷ್ಯತ್ತನ್ನು ಸ್ಪಷ್ಟವಾಗಿ ಕಂಡನು. ಶ್ರೀಚರಣರ ಲೀಲೆಗಳು ಬೇರೊಬ್ಬರಿಗೆ ಅಸಾಧ್ಯಗಳು. ಇವುಗಳ ಸಮ ಬೇರೊಂದು ಇರಲಾರವು, ಕಾಣಲಾಗುವೆವು ಸಹ. ಶ್ರೀವಲ್ಲಭರು ನರಸಾವಧಾನಿಗೆ ಮತ್ತು ಅವರ ಧರ್ಮಪತ್ನಿಗೆ ಮಾಡಿದ ಹಿತೋಪದೇಶ, ಅವರನ್ನು ಅನುಗ್ರಹಿಸಿದ ಪದ್ಧತಿ ನಾಳೆ ನಿನಗೆ ತಿಳಿಸುವೆನು. ಇಂದು ನಾವು ಶ್ರೀಪಾದ ಶ್ರೀವಲ್ಲಭರ ಧ್ಯಾನ ಮಾಡುತ್ತಾ ಸ್ವಲ್ಪ ಕಾಲ ಭಜನೆಯಲ್ಲಿ ಕಳೆಯೋಣ. ಅವರ ನಾಮಸ್ಮರಣ ಪ್ರದೇಶದಲ್ಲಿ ಶ್ರೀಚರಣರು ಸೂಕ್ಷ್ಮ ರೂಪದಲ್ಲಿ ಸಂಚರಿಸುತ್ತಿರುವರು. ಇದು ಖಂಡಿತವಾದ ಮಾತು. ತಿರುಮಲ ದಾಸನಂತಹ ಸದ್ಭಕ್ತನ ಸಾಂಗತ್ಯ ಲಭಿಸಿದ್ದಕ್ಕೆ ನಾನು ಅತ್ಯಂತ ಆನಂದ ಪರವಶನಾದೆನು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.